Technology. It is my singular honor and privilege to invite our chief guest, Dr. M Shivaprasad, to address this gathering and enlighten us with his valuable thoughts and words of encouragement. Please, sir. ಎಲ್ಲರಿಗೂ ನಮಸ್ಕಾರ. ನಾನು ಯಾಕೆ ಇವತ್ತು ಬಂದಿದ್ದೀನಿ ಅಂತ ಹೇಳೋಕ್ಕೊಂದು ಕಾರಣ ಇದೆ ಅಂತ ಹೇಳ್ತೀನಿ. ಪ್ರಿನ್ಸಿಪಲ್ ಮೇಡಮ್ ಹತ್ರ ಮೊನ್ನೆಯಿಂದ ಹೋಗಿರ್ತಾ ಇದ್ದೆ, ನನಗೆ ಇಲ್ಲಿ ಅಡ್ಮಿಷನ್ ಕೊಡಿ ಈ ಸ್ಕೂಲಲ್ಲಿ ಅಂತ ಕೇಳ್ತಾ ಇದ್ದೆ. ಅವರು ಇಲ್ಲ, ಇಲ್ಲಿ ಬರೀ ಜಾಣರಿಗೆ ಅಷ್ಟೇ ಸಿಗೋದು, ನಿಮ್ಮಂಥ ದಡ್ರಿಗೆ ಸಿಗಲ್ಲ ಅಂತ ಹೇಳಿದರು. ಆದರೆ ನಾನು ಬಿಡಲಿಲ್ಲ, ಹಗಲು ರಾತ್ರಿ ಅವ್ರನ್ನ ಕಾಡಿಸ್ತಾ ಇದ್ದೆ. ಅದು ಕೊನೆಗಂದರು ಅಟ್ಲೀಸ್ಟ್ ಬಂದು ನೋಡಿರಿ ಜಾಣ ಹುಡುಗರು ಹೆಂಗಿರ್ತಾರೆ, ಅದ್ಭುತವಾಗಿರ್ತಾರೆ ಅಂತ ಹೇಳಿದರು. ಅದಕ್ಕೆ ಇವತ್ತು ಬಂದಿದ್ದೀನಿ ಅಷ್ಟೇ. ಓಕೆ, ಸೊ you all should be extremely proud of what you have in this particular education system, in this school. Alva, nodi, makkalnella nodi, I was feeling amazed. So, you should all feel proud about yourself that you have put your children and your wards into this beautiful school. Adike ellaru nim bennu ansate tattkoli. Yeah, let's do that. Sir, ಮಾಡಿ, no problem, tattkoli. Ar pakkadavrigaru tatti ಏನೋ ಒಂದು ಮಾಡಿ. Okay, very nice. Thank you, sir, for bringing me here into this beautiful institution. ನಾನು ನಂದು ಇಡೀ ಜೀವನದಲ್ಲಿ ಕಾಪಿ ಮಾಡಿ ರೂಢಿ, ಅದಕ್ಕಾಗಿ ಪೇಪರ್ ಹೊರಗೆ ತೆಗಿತಾ ಇದ್ದೀನಿ. ಎಕ್ಸ್ಕ್ಯೂಸ್ ಮಿ ಫಾರ್ ದ್ಯಾಟ್. ಇವತ್ತು ಏನು ಮಾತಾಡೋಕ್ಕೆ ಬಂದಿದ್ದೀನಿ ನಾನು ಅಂತಂದರೆ ಬಹಳ ಕಷ್ಟ. ಯಾಕಂದರೆ ಇಷ್ಟು ಅದ್ಭುತವಾದ ನೀವೆಲ್ಲ ನಿಮ್ಮ ಮಕ್ಕಳ ಆ್ಯಕ್ಷನ್ಸನ್ನು ನೋಡೋಕ್ಕೆ ಬಂದಿದ್ದೀರಾ, ಕಲ್ಚರಲ್ ಪ್ರೋಗ್ರಾಮ್ಸ್ ನೋಡಿದ್ದೀನಿ. ಹಿಂದ್ಗಡೆ ಎಲ್ಲ ಸಿಕ್ಕಾಬಟ್ಟೆ ಮಕ್ಕಳು ಅಲ್ಲಿ ವಾಯ್ಸ್ ಕೇಳ್ತಾ ಇದೆ, ಗೆಟಿಂಗ್ ರೆಡಿ ಫಾರ್ ದೇರ್ ಪ್ರೆಸೆಂಟೇಷನ್ಸ್. ಅದನ್ನು ನೋಡೋಕ್ಕೆ ಬಂದಿದ್ದೀರಾ. ಈ ಮುದುಕನ ಕೇಳೋಕ್ಕೆ ಬಂದಿಲ್ಲ, ಗೊತ್ತು ನನಗೆ. ಬಟ್ ಸ್ಟಿಲ್ ಐ ಟ್ರೈ ಟು ಸಿ ಇಫ್ ಐ ಕ್ಯಾನ್ ಶೇರ್ ಸಮಥಿಂಗ್ ಆಫ್ ಇಂಟ್ರೆಸ್ಟ್ ಟು ಯು. ಅಷ್ಟು ದೂರದಿಂದ ನನ್ನ ಫ್ರೆಂಡ್ ಅಭಿಷೇಕ್ ಹ್ಯಾಸ್ ಆಸ್ಕ್ ಮಿ ಟು ಕಮ್ ಆ್ಯಂಡ್ ಮೀಟ್ ದಿ ಸ್ಕೂಲ್. ಇಲ್ಲಿ ನಾನು ಕಲಿಯೋಕ್ಕೆ ಬಂದಿದ್ದೇನೆ ಹೊರತು ಏನು ಹೇಳೋಕ್ಕೆ ಬಂದಿಲ್ಲ, ಆನೆಸ್ಟ್ಲಿ. ಬಟ್ ಅಟ್ ದ ಸೇಮ್ ಟೈಮ್ ಕರೆದಿದ್ದರಿಂದ, ಮಾತಾಡಿ ಅಂತ ಹೇಳಿದ್ರಿಂದ ಐ ಹ್ಯಾವ್ ಟು ಸ್ಪೀಕ್ ಅ ಫ್ಯೂ ವರ್ಡ್ಸ್. ಲೆಟ್ ಮಿ ಸಿ ವೆನ್ ಇಟ್ ವಿಲ್ ಸ್ಟಾಪ್. ಯೂಶಲಿ ನಾನು ಎಷ್ಟೊತ್ತು ಮಾತಾಡ್ತೀನಿ ಅಂದರೆ ಅಂಟಿಲ್ 50% ಆಫ್ ದ ಪೀಪಲ್ ಆರ್ ಸ್ಲೀಪಿಂಗ್. Okay, sometimes it happens in 15 minutes, sometimes it happens in 3 hours. Let's see how it goes today. Okay. ಯಾಕೆ ಆ ಥರ ಈ ಸ್ಕೂಲಿಗೆ ಅಡ್ಮಿಷನ್ ಕೇಳ್ತಾ ಇದ್ದೆ ಅಂದರೆ, ನನಗೆ ಬೇಜಾರಾಗ್ಬಿಟ್ಟಿದೆ. ನನಗೀಗ 68 ವರ್ಷ ಆಗಿದೆ ಅಂತ. ಯಾಕೆ ಬೇಜಾರಾಗಿದೆ ಅಂದರೆ, ನಾನು ಒಂದು 50 ವರ್ಷ 60 ವರ್ಷ ಲೇಟಾಗಿ ಹುಟ್ಟಿದರೆ ಈ ಸ್ಕೂಲಿನ ಸ್ಟೂಡೆಂಟ್ ಆಗ್ಬೋದಾಗಿತ್ತೇನೋ ಅಂತ ಅನಿಸುತ್ತಲ್ವಾ. ಓಕೆ, ಅಷ್ಟೇ ಅಲ್ಲ, ವೈ ಐ ಆಮ್ ಸೇಯಿಂಗ್ ದಿಸ್ ಈಸ್ ಬಿಕಾಸ್ ಒಂದು ಅದ್ಭುತವಾದ ಬದಲಾವಣೆ ಬರ್ತಾ ಇದೆ ಜಗತ್ತಿನಲ್ಲಿ. ಓಕೆ, ಜಗತ್ತಿನಲ್ಲಿ ಒಂದು ಅದ್ಭುತವಾದ ಬದಲಾವಣೆ ಬರ್ತಿದೆ. ಈ ಟೈಮಲ್ಲಿ ನನ್ನ ಎಂಡ್ ಪೀರಿಯಡಲ್ಲಿ ಇದು ಬರ್ತಾ ಇದೆಯಲ್ಲ ಅಂತ ಭಾಳ ಬೇಜಾರಾಗಿದೆ ನನಗೆ. ಸೊ ಐ ಥಿಂಕ್ ಐ ಶುಡ್ ಹ್ಯಾವ್ ಬೀನ್ ಅ ಪಾರ್ಟ್ ಆಫ್ ದಿಸ್ ಆ್ಯಂಡ್ ದ್ಯಾಟ್ಸ್ ವಾಟ್ ಐ ವಿಲ್ ಶೇರ್ ವಿತ್ ಯು ವಾಟ್ ಹ್ಯಾಸ್ ಹ್ಯಾಪನ್. ನಿಮಗೆಲ್ಲ ಗೊತ್ತಿದ್ದಂಗೆ ಟೆಕ್ನಾಲಜಿ ಹ್ಯಾಸ್ ಡಿಫೈನ್ಡ್ ಅವರ್ ವೇ ಆಫ್ ಲೈಫ್ ಅಲ್ವಾ. ನಾವು ಏನು ಜೀವನದಲ್ಲಿ ಮಾಡ್ತೀವೋ ಅದು ಟೆಕ್ನಾಲಜಿ ಹ್ಯಾಸ್ ಡಿಫೈನ್ಡ್ ಇಟ್. ಆ ಟೆಕ್ನಾಲಜಿ ಹಿಂದೆ ಒಂದು ಅದ್ಭುತವಾದ ವಿಜ್ಞಾನ ಇದೆ. ಓಕೆ, ವಿಜ್ಞಾನ 16ನೇ ಶತಮಾನದಿಂದ 20ನೇ ಶತಮಾನದ ತನಕ ಅದ್ಭುತವಾದ ವಿಜ್ಞಾನ ಜಗತ್ತಲ್ಲಿ ಬಂತು. ಮುಂಚೆ ಅಫ್ಕೋರ್ಸ್ ಆರ್ಯಭಟ್ಟ ಅಲ್ಲಿಂದ ಎಲ್ಲ ಶುರುವಾಗಿದ್ದು, ಬಟ್ ಮೋಸ್ಟ್ ಆಫ್ ದಿ ಸೈನ್ಸ್ ಕೇಮ್ ಡ್ಯೂರಿಂಗ್ ದಟ್ ಪೀರಿಯಡ್ ಆಫ್ ಅಬೌಟ್ 300 ಇಯರ್ಸ್. ಅದನ್ನು ಬಂದ ಮೇಲೆ ಆ ವಿಜ್ಞಾನನ ಯೂಸ್ ಮಾಡಿಕೊಂಡು ಟೆಕ್ನಾಲಜಿ ಮಾಡ್ತಾ ಇದ್ದಾರೆ ಅಲ್ವಾ. ಇನ್ ದ ಲಾಸ್ಟ್ 100 ಇಯರ್ಸ್ ಅದನ್ನು ಕನ್ವರ್ಟ್ ಮಾಡಿ, ಟೆಕ್ನಾಲಜಿ ಕನ್ವರ್ಟ್ ಮಾಡ್ತಾ ವಿ ಹ್ಯಾವ್ ಚೇಂಜ್ಡ್ ಅವರ್ ಲೈಫ್. ಓಕೆ, ಈ ಟೆಕ್ನಾಲಜಿ ಹಿಂದೆ ಹೆಂಗಾಗಿತ್ತು ಅಂದರೆ, ಯಾರೋ ಒಬ್ಬನ ಕಲ್ಲು ತೊಗೊಂಡ, ಹಿ ಯೂಸ್ ಇಟ್ ಆಸ್ ಅ ವೆಪನ್ ಆರ್ ಅ ಟೂಲ್ ಆ್ಯಂಡ್ ವಿ ಕಾಲ್ ಇಟ್ ಆಸ್ ಅ ಸ್ಟೋನ್ ಏಜ್ ವಿಚ್ ಎಕ್ಸಿಸ್ಟ್ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್. ಅದಾದಮೇಲೆ ಐರನ್ ಏಜ್, ಅದಾದಮೇಲೆ ಸಿರಾಮಿಕ್ ಏಜ್, ಅದಾದಮೇಲೆ ಸೆಮಿಕಂಡಕ್ಟರ್ ಏಜ್, ಆಮೇಲೆ ಪ್ಲಾಸ್ಟಿಕ್ ಏಜ್, ಆ್ಯಂಡ್ ನೌ ಲಾಟ್ ಆಫ್ ಗಾರ್ಬೇಜ್. ಎವ್ರಿಥಿಂಗ್ ಹ್ಯಾಸ್ ಕಮ್ ಬಿಕಾಸ್ ಆಫ್ ಟೆಕ್ನಾಲಜಿ ಅಲ್ವಾ. ಟೆಕ್ನಾಲಜಿ ಹ್ಯಾಸ್ ಡಿಫೈನ್ಡ್ ವಾಟ್ ವಿ ಹ್ಯಾವ್ ಡನ್ ಇನ್ ಅವರ್ ಲೈಫ್. ಇದು ಯಾಕೆ ಹೇಳ್ತಾ ಇದ್ದೀನಿ, ಬಟ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ನೆಕ್ಸ್ಟ್ 10-15 ವರ್ಷದಲ್ಲಿ ಏನಾಗುತ್ತೆ ಅಂದರೆ, ಯು ಕಾಂಟ್ ಬಿಲೀವ್ ಇಟ್. ಓಕೆ, ಇನ್ನು 10-15 ವರ್ಷದಲ್ಲಿ ಬದಲಾವಣೆ ಎಷ್ಟಾಗುತ್ತೆ ಅಂದರೆ, ಈಗ ಲಾಸ್ಟ್ 2000 ವರ್ಷದಲ್ಲಿ ಆಗಲಿಲ್ಲದ್ದು ಇನ್ನು 15 ವರ್ಷದಲ್ಲಿ ಆಗ್ತಾಯಿದೆ. ದಿಸ್ ಈಸ್ ವಾಟ್ ಐ ವಾಂಟ್ ಟು ಶೇರ್ ಮೈ ವ್ಯೂಸ್ ಆನ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಯಾಕೆ ಅಂದರೆ, 3 ಅದ್ಭುತವಾದ ಟೆಕ್ನಾಲಜಿ ಕೂಡಿ ಬರ್ತಾ ಇದೆ. ಇಟ್ಸ್ ನೆವರ್ ಹ್ಯಾಪನ್ಡ್ ಇನ್ ದ ಪಾಸ್ಟ್. 3 ಅಮೇಝಿಂಗ್ ಟೆಕ್ನಾಲಜೀಸ್ ಆರ್ ಕಮಿಂಗ್ ಟುಗೆದರ್ ಇನ್ ದ ಫ್ಯೂಚರ್. ಇವು ಯಾವ 3 ಟೆಕ್ನಾಲಜೀಸ್ ಅಂದರೆ, ನ್ಯಾನೋ ಟೆಕ್ನಾಲಜಿ, ಸೆಕೆಂಡ್ ಈಸ್ ಬಯೋಟೆಕ್ನಾಲಜಿ, ಆ್ಯಂಡ್ ದ ಥರ್ಡ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ರೈಟ್, ನಿಮಗೇನು ಅನಿಸುತ್ತೆ ಅಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭಾಳ ಜೋರಾಗಿ ಬರ್ತಾ ಇದೆ, ಅದೇ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡಿದ್ದೀರಿ. ಬಟ್ ಲೆಟ್ ಮಿ ಟೆಲ್ ಯು, ನ್ಯಾನೋ ಟೆಕ್ನಾಲಜಿ ಆ್ಯಂಡ್ ಬಯೋಟೆಕ್ನಾಲಜಿ ಆಸ್ ಮೋರ್ ಪವರ್ಫುಲ್ ದೆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬಟ್ ದೇ ಕಮ್ ಅ ಲಿಟಲ್ ಬಿಟ್ ಸ್ಲೋಲಿ ಬಿಕಾಸ್ ದೇ ಆರ್ ರಿಸರ್ಚ್ ಬೇಸ್ಡ್. ಸೊ ಈಗ ನಿಮಗೆ ಬಂದು ಇವು 3 ಕೂಡಿ ಬರುತ್ತಲ್ಲ, ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ನೆಕ್ಸ್ಟ್ 10-15 ಇಯರ್ಸ್ ಈಸ್ ಗೋಯಿಂಗ್ ಟು ಬಿ ಅಮೇಝಿಂಗ್. ಐ ವಿಲ್ ಶೇರ್ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಫಾರ್ ದಿಸ್. ನಾನು ಹೋದ ವರ್ಷ ಐ ವೆಂಟ್ ಟು ಯೂನಿವರ್ಸಿಟಿ ಆಫ್ ಟೆಕ್ಸಸ್ A&Mಗೆ ಹೋಗಿದ್ದೆ. ಅಲ್ಲೆಲ್ಲ ಆದ ತಕ್ಷಣ, ನಂದು ಕೆಲಸ ಆದ ತಕ್ಷಣ ಈವ್ನಿಂಗ್ ಒನ್ ಆಫ್ ಮೈ ಫ್ರೆಂಡ್ ರಿಚರ್ಡ್ ಡೆಮಿನ್ ರಾತ್ರಿ ಊಟಕ್ಕೆ ಬರ್ರಿ ಅಂತ ಹೇಳಿದರು.
ಸೊ ನಾನು ಊಟಕ್ಕೆ ಬರೋಕ್ಕೆ ಅವ್ರಿಗೆ ನಮ್ಮ ಕಲೀಗೆ ಕೇಳಿದೆ, ನಂಗೆ ಒಂದು ಟ್ಯಾಕ್ಸಿ ತರಿಸ್ಕೊಡಪ್ಪ, ಅವ್ನ ಮನೆಗೆ ಹೋಗಬೇಕು ಅಂತಂದೆ. ಡು ಯು ವಾಂಟ್ ಟು ಸಿಟ್ ಇನ್ ಎ ಡ್ರೈವರ್ಲೆಸ್ ಟ್ಯಾಕ್ಸಿ ಅಂತ ಕೇಳಿದ್ರು ಅವರು, ಆಟೋನಮಸ್ ಟ್ಯಾಕ್ಸಿ. ಐ ಸೆಡ್ ವಂಡರ್ಫುಲ್, ಇಟ್ ವಿಲ್ ಬಿ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್, ತರಿಸಿ ಅಂತ ಹೇಳಿದ್ರು. ಸೊ ಟ್ಯಾಕ್ಸಿ ಬಂತು, ನಾನು ಒಳಗೆ ಕೂತ್ಕೊಂಡ ತಕ್ಷಣ ಟ್ಯಾಕ್ಸಿ ವೆಲ್ಕಮ್ ಅಂತ ಹೇಳ್ತು. ಓಕೆ, ಐ ಸೆಡ್ ವೆರಿ ನೈಸ್ ಟು ಮೀಟ್ ಯು ಅಂತ ಹೇಳಿದೆ. ಆಮೇಲೆ ಅದು ಕೇಳ್ತು, ವೇರ್ ಡು ಯು ವಾಂಟ್ ಟು ಗೋ ಅಂತ ಕೇಳ್ತು. ಐ ವಾಂಟ್ ಟು ಗೋ ಟು ರಿಚರ್ಡ್ ಡೆಮಿನ್ಸ್ ಹೌಸ್ ಅಂತ ಹೇಳಿದೆ. ಅದಕ್ಕೆ ಅದು 8 ಜನ ರಿಚರ್ಡ್ ಡೆಮಿನ್ನ ಸ್ಕ್ರೀನ್ ಮೇಲೆ ತೋರಿಸ್ತು. ವಿಚ್ ರಿಚರ್ಡ್ ಡೆಮಿನ್ ಯು ವಾಂಟ್ ಟು ಗೋ ಅಂತ ಕೇಳ್ತು. ನನಗೆ ಯಾವ ಬೇಕಾಗಿತ್ತು ಅವ್ನ ಮುಖ ತಿವಿದ ತಕ್ಷಣ ಇಟ್ ಸೆಟ್ ದಟ್ ಓಕೆ ದಿಸ್ ರಿಚರ್ಡ್ ಡೆಮಿನ್, ಈ ರಿಚರ್ಡ್ ಡೆಮಿನ್ಗೆ 42 ನಿಮಿಷ ತೊಗೊಳುತ್ತೆ ಟು ಗೋ ಟು ಹಿಸ್ ಹೌಸ್. ಇಟ್ ವಿಲ್ ಟೇಕ್ 42 ಮಿನಿಟ್ಸ್. ಸೊ ನಾವು ಹೌ ಡು ಯು ವಾಂಟ್ ಟು ಸ್ಪೆಂಡ್ ದ 42 ಮಿನಿಟ್ಸ್ ಅಂತ ಕೇಳ್ತು ನನಗೆ. ಯಾಕಂದರೆ ನೀನು ಮುದುಕಾಗಿದೆಯಾ, ನಿದ್ದೆ ಮಾಡ್ತೀಯಾ 42 ನಿಮಿಷ, ಅದಕ್ಕೆ ಬೇರೆ ಥರ ಮ್ಯೂಸಿಕ್ ಹಾಕ್ತೀನಿ. ಇಲ್ಲ ಅಂತ ನೀನು ಸೈಂಟಿಸ್ಟ್ ಆಗಿದೆಯಾ, ಅದಕ್ಕೆ ಸೈನ್ಸ್ ಲೇಟೆಸ್ಟ್ ಟೆಕ್ನಾಲಜಿ ಬಗ್ಗೆ ಏನಾದ್ರು ಹೇಳಲ್ಲ. ಈ ಥರ ನನಗೆ ಕ್ವಶನ್ ಕೇಳ್ತಾ ಹೋಯ್ತು. ನಾನು ಸುಮ್ಮನೆ ನೋಡೋಣ ಅಂಥೇಳಿ ನಾನೇನಂದೆ, ಇಲ್ಲಪ್ಪ ನನಗೆ ಮೊಹಮ್ಮದ್ ರಫಿ ಹಾಡು ಹಾಕು ಅಂತ ಹೇಳಿದೆ ನಾನು. ಓಕೆ, ಅದು ಬರುತ್ತೋ ಇಲ್ಲೋ ಅಂತ ಟೆಸ್ಟ್ ಮಾಡೋಕ್ಕೆ. ಅದ್ಭುತವಾಗಿ 42 ನಿಮಿಷ ನನ್ನ ಮೊಹಮ್ಮದ್ ರಫಿ ಹಾಡು ಹಾಕ್ಕೊಂಡು ಕರೆಕ್ಟ್ 42 ನಿಮಿಷಕ್ಕೆ ಹೊರಡೋ ತನಕ ಭಾಳ ಖುಷಿಯಾಗಿದ್ದೆ. ಹೊರಟ ತಕ್ಷಣ ಡವ ಇದರಲ್ಲಿ ಅಲ್ಲ, ಅಲ್ಲಿ ದೆವ್ವ ಭೂತ ಯಾರು ಕೂತಿದ್ದಾರೋ ಕಾರಲ್ಲಿ. ನಾನು ಧಾರವಾಡದಲ್ಲಿ ಹೆಂಡತಿ ಮಕ್ಕಳು ಬಿಟ್ಟು ಬಂದಿದ್ದೀನಿ, ಕಾರ್ ಹೋಗ್ತಾ ಇದೆ ಮುಂದಕ್ಕೆ, ಎಲ್ಲಿ ಹೋಗ್ತೀನಿ ನಾನು ಅನ್ನೋದೊಂದು ಭಯ ಶುರು ಆಯ್ತು. ಬಟ್ ಲೆಟ್ ಮಿ ಟೆಲ್ ಯು, ಇಟ್ ಡ್ರೋವ್ ಅಸ್ ಸೋ ಬ್ಯೂಟಿಫುಲಿ ಟು ದಟ್ ಹೌಸ್ ಇನ್ 42 ಮಿನಿಟ್ಸ್. ಸೊ ಯೋಚನೆ ಮಾಡಿ, ಇನ್ನೊಂದು 10-15 ವರ್ಷದಲ್ಲಿ ಡ್ರೈವರ್ಸ್ ಕೆಲಸ ಇರೋದಿಲ್ಲ, right? Because now already in all the mines and dangerous places, they are already using autonomous vehicles. Okay, innu barta the investment is so large in the automobile industry is that in 10-15 ವರ್ಷದಲ್ಲಿ there will be no drivers for any vehicles, cars, aeroplanes, ships, ಯಾವುದಕ್ಕೂ ನಿಮಗೆ ಡ್ರೈವರ್ಸ್ ಇರೋದಿಲ್ಲ. ಡ್ರೈವರ್ಸ್ ಜಾಬ್ಸ್ will be not there. But you must also heard of another technology called as blockchain technology. Blockchain technology is an amazing technology. It's called as a open file system or a distributed file system. I'm sure some people in commerce would be aware of this. Amazing technology. But idralli one small aspect is going to remove all banks in this world. ಈಗ ಆಲ್ರೆಡಿ ನಾವು ಕ್ರಿಪ್ಟೋಕರೆನ್ಸಿ, ಬಿಟ್ಕಾಯಿನ್ಸ್, UPI ಇದೆಲ್ಲ ಚಿಕ್ಕದು ನೋಡ್ತಾ ಇದ್ದೀವಿ. ದೀಸ್ ಆರ್ ಆಲ್ ಸ್ಮಾಲ್ ಸ್ಟೋರೀಸ್. ದ ಬಿಗರ್ ಸ್ಟೋರಿ ಇಸ್ ಯೆಟ್ ಟು ಕಮ್. ಏನು ಮಾಡ್ಬೋದು ನೀವು ಅಂದರೆ, ಅಂಡರ್ ದ ಬ್ಲಾಕ್ ಚೈನ್ ಟೆಕ್ನಾಲಜಿ ಯು ಕ್ಯಾನ್ borrow money from somebody in Austria and then invest it in Africa, and then who will do business in Japan, and then the profit will come back to you, right? And you have never seen that person, but you can decide the interest rate just discussing between each other, and not a fixed rate like the bank gives now. ಈ ಥರ ಬಿಸ್ನೆಸ್ ಆದರೆ ಬ್ಯಾಂಕರ್ಸ್ನ ಜಾಬ್ ಇರಲ್ಲ ಅಲ್ವಾ? ಎವ್ರಿಥಿಂಗ್ ಇಸ್ ಹ್ಯಾಪನ್ ಟು ದ ಇಂಟರ್ನೆಟ್. ಸೊ ಡ್ರೈವರ್ಸ್ ಮನೆಗೆ ಹೋದರು, ಬ್ಯಾಂಕರ್ಸ್ ಮನೆಗೆ. ನೆಕ್ಸ್ಟ್ ನೋಡಿ, 3D ಪ್ರಿಂಟರ್ಸ್. ಎಲ್ಲರೂ ನೀವು ನೋಡಿದ್ದೀರಾ 3D ಪ್ರಿಂಟರ್ಸ್, ಚಿಕ್ಕದು ನೋಡಿದ್ದೀರಾ. ಬಟ್ ಯು ನೋ, ಜರ್ಮನಿ ಆ್ಯಂಡ್ ಚೈನಾಲಿ ಈಗ ದೇ ಆರ್ ಯೂಸಿಂಗ್ 3D ಪ್ರಿಂಟರ್ಸ್ ಟು ಬಿಲ್ಡ್ ಹೌಸಸ್ ಆ್ಯಂಡ್ ಡ್ಯಾಮ್ಸ್. 5 ಗಂಟೆಯಲ್ಲಿ 5 ಬೆಡ್ರೂಮ್ ಮನೇನ 5 ಜನ ಕಟ್ತಾರೆ, 5 ಮನೆ. ಸೊ ಯಾಕೆಂತಂದರೆ ಸಿವಿಲ್ ಇಂಜಿನಿಯರ್ಸ್ ನಮಗೆ ಬರೋ ಕೆಲಸನೆಲ್ಲ 3D ಪ್ರಿಂಟರ್ಸ್ ಹೇಳ್ಕೊಟ್ಬಿಟ್ಟಿದ್ದಾರೆ. ಹೇಳಿಕೊಟ್ಟಿದ ತಕ್ಷಣ ಈಗ ಅದು ಎಕ್ಸಾಕ್ಟ್ಲಿ ಮಾಡುತ್ತೆ. ಅದು ಮಾಡಿದ ತಕ್ಷಣ ಸಿವಿಲ್ ಇಂಜಿನಿಯರ್ಸ್ ಜಾಬ್ಸು ಇರೋದಿಲ್ಲ, ರೈಟ್? ಸ್ಟಾರ್ಟ್ ಥಿಂಕಿಂಗ್. ಆ್ಯಂಡ್ 3D ಪ್ರಿಂಟರ್ಸ್ ಆರ್ ಪ್ರಿಂಟಿಂಗ್ ಆಟೋಮೊಬೈಲ್ ಪಾರ್ಟ್ಸ್, ಗೇರ್ಸು, ಬಾಕ್ಸಸ್ಸು, ಎವ್ರಿಥಿಂಗ್ ದೇ ಆರ್ ಪ್ರಿಂಟಿಂಗ್. ಕಾರ್ಬೊರೇಟರ್ಸ್, ಇಂಜೆಕ್ಷನ್ ಮೌಲ್ಡಿಂಗ್ ಸಿಸ್ಟಮ್, ಎವ್ರಿಥಿಂಗ್ they are manufacturing and then fitting them on their own. Robotic fitting is happening, and then there will be no mechanical engineers jobs in this world. Start thinking. Okay, ನಾನು ಒಂದು 15 ದಿವಸದ ಹಿಂದೆ ಡಾಕ್ಟ್ರ್ ಹತ್ರ ಹೋಗಿದ್ದೆ. ಡಾಕ್ಟ್ರ್ ಹತ್ರ ಹೋಗಿ ಹೇಳಿದೆ, ಡಾಕ್ಟ್ರೇ ಸ್ವಲ್ಪ ತಲೆನೋವು ಬಂದಿದೆ ನನಗೆ ಅಂತ ಹೇಳಿದೆ. ಅದಕ್ಕೆ ಯಾಕಪ್ಪ ಶಿವಪ್ರಸಾದ್ ಏನು ಮಾಡ್ಕೊಂಡೆ ನೀನು ಅಂತ ಹೇಳಿದರು. ನಾನೇನೋ ಒಂದು ಅರ್ಧ ಸುಳ್ಳು ಹೇಳಿದೆ, ಅವರೊಂದು ಅರ್ಧ ಸುಳ್ಳು ಕೇಳಿದರು. ನಾನು ಇನ್ನೂ ಹೇಳ್ತಾ ಇರ್ತೀನಿ, ಅವ್ರು ಆಲ್ರೆಡಿ ಪ್ರಿಸ್ಕ್ರಿಪ್ಷನ್ ಬರಿತಾಯಿದ್ರು. ಈ ಗುಳಿಗೆ 500 mgದು 3 ಸರ್ತಿ ದಿವ್ಸಕ್ಕೆ ತೊಗೊಳ್ಳಿ, ಅದು ಇದು ಅಂತ ಒಂದು ದೊಡ್ಡ ಲಿಸ್ಟ್ ಕೊಟ್ಬಿಟ್ಟು ನನಗೇನು ಹೇಳಿದರು, 15 ದಿವಸ ಆದಮೇಲೆ ಬದುಕಿದ್ರೆ ವಾಪಸ್ ಬನ್ನಿ ಅಂತ ಹೇಳಿದರು, ರೈಟ್? ಸೊ ಇನ್ನು 10 ವರ್ಷ ಆದಮೇಲೆ, 15 ವರ್ಷ ಆದಮೇಲೆ ನೀವು ಡಾಕ್ಟ್ರ್ ಹತ್ರ ಹೋದರೆ ಡಾಕ್ಟ್ರ್ ಹೇಳ್ತಾರೆ, ನನಗೇನು ಹೇಳ್ತೀವಪ್ಪ ನೀನು, ಆ ಮಷೀನಲ್ಲಿ ಹೋಗ್ಬಾ ಅಂತ. ಆ ಮಷೀನಲ್ಲಿ ಹೋದರೆ ಮಲ್ಟಿ ಫ್ರೀಕ್ವೆನ್ಸಿ ಸ್ಕ್ಯಾನಿಂಗ್ ಮೆಷೀನ್ಸ್ ಇರುತ್ತೆ. ಫ್ರಮ್ millimeter waves to meter waves ತನಕ ಸ್ಕ್ಯಾನ್ ಮಾಡಿ ನಿಮ್ಮ ಬಾಡಿ ಒಳಗೆ ಹೊರಗೆ ತೆಗೆದು ಸುಮಾರು 1.7 to 1.8 ಲ್ಯಾಕ್ಸ್ ಇನ್ಫಾರ್ಮೇಷನ್ ನಿಮ್ಮ ಬಗ್ಗೆ ತೆಗೆಯುತ್ತೆ. ಇಟ್ ಟೆಲ್ ಯು. ಅವಾಗ ಹೇಳ್ತಾರೆ, ಶಿವಪ್ರಸಾದ್ ನಿನಗೆ ಬರೀ ತಲೆನೋವು ಇಲ್ಲಪ್ಪ, 42 ರೋಗ ಇದೆ ನಿನಗೆ ಅಂತ ಹೇಳುತ್ತೆ. 3 ಕ್ಯಾನ್ಸರ್ ಇದೆ, ಓಕೆ, ಏಡ್ಸ್ ಆಗಿಬಿಟ್ಟಿದೆ, ಓಕೆ, ಕೆರೋನಾ ಬರ್ತಾ ಇದೆ, ಎಲ್ಲ ಬರುತ್ತೆ ಅಂತ ನಾನ್ ಸಿಂಪ್ಟಮ್ಯಾಟಿಕ್ ಡಿಸೀಸ್ನೆಲ್ಲ ಐಡೆಂಟಿಫೈ ಮಾಡಿ ಮಷೀನ್ ಕೊಡುತ್ತೆ. ಅದನ್ನ ಕೇಳಿದರೆ ನಾನು ಹಾರ್ಟ್ ಅಟ್ಯಾಕಾಗೇ ಸತ್ತೋಗ್ಬಿಡ್ತೀನಲ್ವಾ? ಅದಕ್ಕೆ ನನಗೆ ಕೊಡಲ್ಲ, ಅದು ಇನ್ನೊಂದು ಮಷೀನಿಗೆ ಕೊಡುತ್ತೆ. ಸಮ್ ವಾಟರ್ ಪ್ಲೀಸ್. ಥ್ಯಾಂಕ್ಸ್.
ಇನ್ನೊಂದು ಮಷೀನಿಗೆ ಕೊಡುತ್ತೆ. ಇನ್ನೊಂದು ಮಷೀನಲ್ಲಿ ಏನಿರುತ್ತೆ ಅಂತಂದರೆ ದೆರ್ ವಿಲ್ ಬಿ ಎ ಡಿಜಿಟಲ್ ಟ್ವಿನ್ ಆಫ್ ಶಿವಪ್ರಸಾದ್. ಪ್ರತಿಯೊಬ್ಬರ ಡಿಜಿಟಲ್ ಟ್ವಿನ್ ವಿಲ್ ಬಿ ಕ್ರಿಯೇಟೆಡ್ ಇನ್ ದ ಮೆಷೀನ್, ಇನ್ ದ ಕಂಪ್ಯೂಟರ್, ಆ್ಯಂಡ್ ದಟ್ ಇನ್ಫಾರ್ಮೇಷನ್ ಅಬೌಟ್ ಮೀ ವಿಲ್ ಬಿ ಗಿವನ್ ಟು ದ ಡಿಜಿಟಲ್ ಟ್ವಿನ್. ಅದು ನೋಡಿ ಆ ಮಷೀನ್ ಡಿಸೈಡ್ ಮಾಡುತ್ತೆ, ಈ ಥರ ಇದ್ದರೆ ನಿಮಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಮಷೀನ್ ಡಿಸೈಡ್ ಮಾಡುತ್ತೆ. ಓಕೆ, ಇಟ್ ವಿಲ್ ಗಿವ್ ಯು ಮೆಡಿಸಿನ್ಸ್ ವಿಚ್ ಯು ವಾಂಟ್ ಪರ್ಟಿಕ್ಯುಲರ್ಲಿ, ನಾಟ್ ಅ ಜನರಿಕ್ ಮೆಡಿಸಿನ್, ನಾಟ್ ಡೋಲೋ 650 ಅಲ್ಲ. ಓಕೆ, ನಿನಗೇನು ಬೇಕು ಶಿವಪ್ರಸಾದಿಗೆ ಆ ಮೆಡಿಸಿನನ್ನು ಅದು 3D ಪ್ರಿಂಟ್ ಮಾಡಿಕೊಡುತ್ತೆ. ರೈಟ್, ಯು ಸ್ಟಾರ್ಟ್ ಸೀಯಿಂಗ್ ಅದು ಎಂಥ ಮೆಡಿಸಿನ್. ದೇರ್ ಆರ್ ಕಾಲ್ಡ್ ಸ್ಮಾರ್ಟ್ ಮೆಡಿಸಿನ್ಸ್, ನ್ಯಾನೋ ಮೆಡಿಸಿನ್ಸ್ ಅಂತೆಲ್ಲ ಬರುತ್ತೆ. ಏನು ಅಂತಂದರೆ ಇಟ್ ವಿಲ್ ಸೆಂಡ್ ದಟ್ ಮೆಡಿಸಿನ್ ಟು ದ ಸ್ಪಾಟ್ ಆ್ಯಂಡ್ ಓನ್ಲಿ ದೆನ್ ರಿಲೀಸ್ ದ ಮೆಡಿಸಿನ್. ಈಗೆಲ್ಲ ನಮಗೆ ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ ಇನ್ ದ ಹೆಲ್ತ್ ಸಿಸ್ಟಮ್ ಈಸ್ ಬಿಕಾಸ್ ದಿ ಮೆಡಿಸಿನ್ಸ್ ಅಲ್ಲಿಗೆ ಮುಟ್ಟಬೇಕು. ಈ ಕಾಲಲ್ಲೆಲ್ಲೋ ಒಂದು ಇನ್ಫೆಕ್ಷನ್ ಆಗಿದೆ ಅಂದರೆ ನಾನು ಇಲ್ಲಿಂದ ಆ್ಯಂಟಿಬಯೋಟಿಕ್ಸ್ ತೊಗೋಬೇಕು, ಅಲ್ಲಿಗೆ ಎಷ್ಟು ಐ ನೀಡ್ ಅ ವೆರಿ ಲಿಟಲ್ ಮೆಡಿಸಿನ್ ಎಟ್ ದಟ್ ಸ್ಪಾಟ್. ಬಟ್ ಆ ಸ್ಪಾಟಿಗೆ ಮುಟ್ಟಕ್ಕಾಗಿ ನಾನು 500 mg ಆ್ಯಂಟಿಬಯೋಟಿಕ್ಸ್ 3 times a day ಫಾರ್ 5 days ತೊಗೋಬೇಕು ನಾನು, ಅಲ್ವಾ? ಬಿಕಾಸ್ ಯು ಹ್ಯಾವ್ ಟು ರೀಚ್. ಬಟ್ ನೌ ದೀಸ್ ಆರ್ ಸ್ಮಾರ್ಟ್ ಮೆಡಿಸಿನ್ಸ್, ದೇ ಟ್ರಾವೆಲ್ ಆಲ್ ಓವರ್ ದ ಬಾಡಿ, ಬಟ್ ದೇ ಡೋಂಟ್ ರಿಲೀಸ್ ದ ಮೆಡಿಸಿನ್ ಅಂಟಿಲ್ ದೇ ರೀಚ್ ದಟ್ ಸ್ಪಾಟ್. Okay, there is some stereographic projection adaga, at that time they'll release because the pH of it changes and then it releases the medicine. Avaga you will consume very very little medicine, right, and there will be no side effects of these medicines. So ee medicines ella barta ide, we have also worked on that. So ನೀವು ನೋಡಿ ಇದು ಯೋಚನೆ ಮಾಡಿದರೆ ಡಾಕ್ಟರ್ ಏನು ಮಾಡಿದರು, ಓಕೆ, ಡಯಾಗ್ನೋಸ್ ಮಾಡಲಿಲ್ಲ ಡಿಸೀಸು, ಪ್ರಿಸ್ಕ್ರಿಪ್ಷನ್ ಕೊಡಲಿಲ್ಲ, ಓಕೆ, ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡಲಿಲ್ಲ. ಆಮೇಲೆ ಏನಾದ್ರು ಕೆಲವು ಸರ್ಜರಿ ಬೇಕಾಗಿದ್ದರೆ ರೊಬೋಟಿಕ್ ಸರ್ಜರಿ ಹ್ಯಾಸ್ ಸ್ಟಾರ್ಟೆಡ್. ಯು ಆಲ್ರೆಡಿ ನೋಸ್ ರೊಬೋಟಿಕ್ ಸರ್ಜರಿ ಇಸ್ ಹ್ಯಾಪ್ನಿಂಗ್ ಫಾರ್ ಸ್ಮಾಲ್ ಥಿಂಗ್ಸ್ ಲೈಕ್ ನೀ ಕ್ಯಾಪ್ಸ್, ಅಪೆಂಡಿಸೈಟಿಸ್, ಈ ಥರ ಆಗ್ತಾಯಿದೆ. ಈಗ ಆಲ್ರೆಡಿ ಹಾರ್ಟ್ಗೂ ಶುರು ಮಾಡ್ತಾಯಿದೆ, ಬಟ್ ಡಾಕ್ಟರ್ಸ್ ಆರ್ ಸ್ಟಿಲ್ ಪರ್ಫಾರ್ಮಿಂಗ್. ಓಕೆ, ನನಗೆ 2011 ಡಿಸೆಂಬರಲ್ಲಿ ನನಗೂ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು. ಐ ವಾಸ್ ಇನ್ ದ ICU. ಬಿಕಾಸ್ ಐ ವಾಸ್ ಇನ್ ದ ICU, ನಾವು ICU ಅಲ್ವಾ, ವೆರಿ ಇಂಪಾರ್ಟೆಂಟ್. ICU ಆವತ್ತು ನನಗೆ ಸ್ಟೆಂಟ್ ಹಾಕಿದರು. ಓಕೆ, ದೇ ಪುಟ್ ಬಿ ಅ ಸ್ಟೆಂಟ್, ಆ್ಯಂಜಿಯೋಗ್ರಫಿ ಮಾಡಿ ಸ್ಟೆಂಟ್ ಹಾಕಿದರು. ಅವತ್ತಿನ ದಿವಸ ಡಾಕ್ಟರ್ ನನಗೆ ಬೆಳಿಗ್ಗೆ ಆಪರೇಷನ್ ಬಂದು ಮಾಡಿದ್ರಲ್ಲ, ಅವತ್ತು ಹಿಂದಿನ ದಿವಸ ಅವ್ರ ಹೆಂಡತಿ ಜೊತೆಗೆ ಜಗಳ ಆಡಿರಲಿಲ್ಲ. ಅವ್ರು ಜಗಳ ಆಡಿದರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಅಲ್ವಾ? ಅಷ್ಟೇ ಅಲ್ಲ, ಅವ್ರದ್ದು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಬಿದ್ದಿರಲಿಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಬಿದ್ದಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಯೋಚನೆ ಮಾಡಿ. ಥರ್ಡ್, ಅಷ್ಟೇ ಅಲ್ಲ, ಮನೆಯಿಂದ ಹಾಸ್ಪಿಟ್ಲಿಗೆ ಬಂದ್ರಲ್ಲ, ಬರ್ಬೇಕಾದ್ರೆ ರೋಡಲ್ಲಿ ಯಾವನೋ ಸ್ಕೂಟ್ರನ್ನು ಅಡ್ಡ ಬರಲಿಲ್ಲ, ಬಂದಿದ್ರೂ ನನ್ನ ಪರಿಸ್ಥಿತಿ ಏನಾಗ್ತಿತ್ತು. ಐ ಡಿಂಟ್ ಹ್ಯಾವ್ ಆಲ್ ದ್ಯಾಟ್ ಈಸ್ ವೈ ಐ ಸಿ ಯು ನೌ. Right? Very important, please understand, everything can be done by doctors. It can be done by machines, what the doctors are doing today. And they will do a much better job than what the doctors can do. Yakantandre, ivella human problems are there with all of us. Any job we do, we have human problems. A doctor can 3-4 surgery as they become tired. But a machine can go on for 24 hours. ಎಷ್ಟು ಬೇಕಷ್ಟು ಮಾಡುತ್ತೆ, it has no problem at all. ಅಲ್ವಾ? ಸೊ ಆದ್ದರಿಂದ ಡಾಕ್ಟರ್ಸ್ ಜಾಬ್ ಇರೋದಿಲ್ಲ. ರೈಟ್? ಯಾರ್ಯಾರು ಹೋದರು ಮನೆಗೆ? ಡ್ರೈವರ್ಸ್ ಹೋದರು, ಬ್ಯಾಂಕರ್ಸ್ ಹೋದರು, ಸಿವಿಲ್ ಇಂಜಿನಿಯರ್ಸ್ ಹೋದರು, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಹೋದರು, ಡಾಕ್ಟರ್ಸ್ ಹೋದರು. ಇನ್ನೂ ಯಾರನ್ನ ಕಳ್ಸೋಣ? ಲೆಟ್ಸ್ ಟಾಕ್ ಅಬೌಟ್ ಇಟ್. ಸುಮಾರು 2.5 ವರ್ಷದ ಹಿಂದೆ, 2.25 ವರ್ಷದ ಹಿಂದೆ ನನ್ನ ಫ್ರೆಂಡ್ ಒಬ್ಬನು ಸಿರಕ್ಯೂಸ್ ಯೂನಿವರ್ಸಿಟಿಯಲ್ಲಿ ಮದನ್ ಕಿತ್ತೂರ್ ಅಂತಿದ್ದಾನೆ. ಅವ್ನು ನನಗೆ ಫೋನ್ ಮಾಡ್ದ. ಓಕೆ, ಅವ್ನು ಧಾರವಾಡ ಭಾಷೆಯಲ್ಲಿ, ನಮ್ಮ ಬ್ಯೂಟಿಫುಲ್ ಭಾಷೆ ಆಫ್ ಧಾರವಾಡಲ್ಲಿ ಅವ್ನು ಹೇಳ್ದ, ಈಗ ಪ್ರಸಾದ್ ಅಂತ ಕರೀತಾರೆ ನನಗೆಲ್ಲರೂ. ಓಕೆ, ನಮ್ಮ ಫ್ರೆಂಡ್ಸ್ ಹೆಂಗೆ ಕರೀತಾರೆ ಧಾರವಾಡದಲ್ಲಿ ಅಂದರೆ ಪರ್ಷಾ ಅಂತ ಕರೀತಾರೆ. ಓಕೆ, ದಟ್ಸ್ ಹೌ ವಿ ಆರ್ ಅಡ್ರೆಸ್ಡ್. ಓಕೆ, ಅವ್ನು ನಂಗೆ ಫೋನ್ ಮಾಡಿ ಮದನ್ ಹೇಳ್ದ, ಪರ್ಷಾ ಚಾಟ್ GPT ಅಂತ ಒಂದು ಭಾಳ ಮಜಾ ಬಂದೈತೆ ನೋಡೋದನ್ನು ಅಂತ ಹೇಳ್ದ. ಓಕೆ, ಐ ಸ್ಟಾರ್ಟೆಡ್ ಲುಕಿಂಗ್ ಎಟ್ ಸಮಥಿಂಗ್ ಕಾಲ್ಡ್ ಎಸ್ ಚಾಟ್ GPT. ಅಮೇಝಿಂಗ್. ಅವತ್ತಿಂದ ನೋಡಿ ನನಗೆ ಇವತ್ತಿನ ತನಕ ಎವ್ರಿ ಡೇ ನಾನು ಫ್ರಮ್ 3:30 in the morning to 5:30 in the morning ಐ ಡೂ ಚಾಟ್ GPT. ಎಷ್ಟು ಕಲ್ತಿದ್ದೀನಿ ನಾನು ಅಂದರೆ, ಈಗ ಲಾಸ್ಟ್ 2.5 ವರ್ಷದಲ್ಲಿ ನಾನು 65 ವರ್ಷ ಕಲಿಲಾರ್ದನ್ನೆಲ್ಲ ಈ ಸತಿ ಕಲ್ತಿದ್ದೀನಿ. Such a beautiful machine is there in Chat GPT. I'm sure all of you have used Chat GPT in some form or the other. Gemini, ಯಾವುದೋ ಒಂದು ಲಾರ್ಜ್ ಲ್ಯಾಂಗ್ವೇಜ್ ಮಾಡ್ಯೂಲ್ ನೀವೆಲ್ಲ ಯೂಸ್ ಮಾಡಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಅದು ಫಸ್ಟ್ ಬಂದಾಗ ನಾನು ಫಸ್ಟ್ ಕ್ವೆಶ್ಚನ್ ಏನು ಕೇಳಿದೆ, ಈಗ ನಿಮಗೆ ಗೊತ್ತಿದ್ದಂಗೆ ಧಾರವಾಡ ಒಂಥರ ಕಲ್ಚರಲ್ ಸೆಂಟರ್, ಮೈಸೂರು ಥರ ಇಟ್ ಇಸ್ ಕಲ್ಚರಲ್ ಸೆಂಟರ್. ಧಾರವಾಡದಲ್ಲಿ ಏನಂತಾರೆ ಅಂದರೆ, ಒಂದು ಕಲ್ಲು ಎಸ್ತರೆ ಅದು ಹೋಗಿ ಒಬ್ಬ ಕವಿಗೆ ಬೀಳುತ್ತೆ ಅಂತ. ಕವಿಗಳಿಗೆ ಕಲ್ಲು ಯಾಕೆ ಎಸಿತಾರೋ ಗೊತ್ತಿಲ್ಲ, ಬಟ್ ಎತ್ತರೆ ಬೀಳ್ತಾರೆ ಅಂತ, ಅಷ್ಟು ಕವಿಗಳಿದ್ದಾರೆ ಅಂತ ಹೇಳ್ತಾರೆ. ನೀವು ಇಲ್ಲಿದ್ದ ಕೆಲವು ಧಾರವಾಡದಲ್ಲಿ ಇರ್ಬೋದು, ಅಥವಾ ಧಾರವಾಡಕ್ಕೆ ಬಂದಿರ್ಬೋದು, ಓದಿರ್ಬೋದು, ಏನೋ ಮಾಡಿರ್ಬೋದು. ಅಕಸ್ಮಾತ್ ನೀವು ಅಟ್ಲೀಸ್ಟ್ 1 ವರ್ಷ ಧಾರವಾಡದಲ್ಲಿದ್ದರೆ ಒಂದು ಗ್ಯಾರಂಟಿ ಮಾಡಿರ್ತಾರೆ. ಏನು ಅಂದರೆ, 1-6 ಕವನ ಬರ್ದಿರ್ತೀರಿ. ಆ ಹುಡುಗಿನ ನೋಡಿದ್ರೆ ಒಂದು ಕವನ, ಇನ್ನೊಬ್ಬಳು ನೋಡಿದ್ರೆ ಮತ್ತೊಂದು ಕವನ, ಅದು ಬರೆದು ಹರಿದು ಹಾಕಿದ್ದು ಏನೋ ಒಂದು ಮಾಡಿರ್ತಾರೆ. ಲೈಕ್ ದಟ್ ಎವ್ರಿಬಡಿ ಇನ್ ಧಾರವಾಡ ವುಡ್ ಹ್ಯಾವ್ ರಿಟನ್ ಎ ಪೋಯಮ್. ಅದು ಧಾರವಾಡದ ಕಲ್ಚರ್ ಅದು. ಓಕೆ, ಅದನ್ನು
ನಾನು ಕಂಪ್ಯೂಟರ್ ಇದು ಚಾಟ್ ಜಿ ಪಿ ಟಿಗೆ ಏನು ಕೇಳಿದೆ ಅವಾಗ ಅಂದರೆ, ಧಾರವಾಡದ ಮೇಲೆ ಒಂದು ಕವನ ಬರಿ ಅಂತ ಹೇಳಿದೆ, ಬರುತ್ತಾ ಅಂತ ನೋಡೋಕ್ಕೆ. ಅದ್ಭುತ, 2 ನಿಮಿಷದಲ್ಲಿ, 2.5 ನಿಮಿಷದಲ್ಲಿ ಇಟ್ ರೋಟ್ ಅ 40 ಲೈನ್ ಪ್ರೋಗ್ರಾಮ್ ಪೋಯಮ್ ಆನ್ ಧಾರವಾಡ. ಇಟ್ ಹ್ಯಾಡ್ ಎವ್ರಿಥಿಂಗ್, ದಾರಾ ಬೇಂದ್ರೆ, ಧಾರವಾಡ ಪೇಡೆ, ಕರ್ನಾಟಕ ಕಾಲೇಜ್, ಕೆಳಗೇರಿ ಕೆರೆ, ಯು ಥಿಂಕ್ ಅಬೌಟ್ ಎವ್ರಿಥಿಂಗ್ ಅಂಡ್ ದಿ ಹಿಸ್ಟ್ರಿ ಆಫ್ ಧಾರವಾಡ ಎಲ್ಲದನ್ನು ಸೇರಿಸಿ ಒಂದು ಕವನ ಬರೀತು. ದೆನ್ ಐ ಆಸ್ಟ್ ಇಟ್, 40 ಲೈನು ಭಾಳ ಜಾಸ್ತಿ ಆಯ್ತಪ್ಪ, 20 ಲೈನ್ ಬರಿ ಅಂದೆ. ಇನ್ನೊಂದು 45 ಸೆಕೆಂಡಲ್ಲಿ 20 ಲೈನಿನ ಕವನ ಬರೆದು ಕೊಡ್ತು. ಆಮೇಲೆ ಅಂದೆ, ಇದನ್ನು ಕನ್ನಡದಲ್ಲಿ ಬರೀ ನೋಡೋಣ ಅಂದೆ. ಓಕೆ, ಕನ್ನಡದಲ್ಲಿ ಬರೆದು ಕೊಡ್ತು. ಓಕೆ, ಐ ವಾಸ್ ಸರ್ಪ್ರೈಸ್ಡ್ ಅಲ್ವಾ, ಅಷ್ಟೇ ಕನ್ನಡದಲ್ಲಿ ಬರೆಯೋದು ಅಷ್ಟೇ ಅಲ್ಲ. ನಾನಂದೆ, ಇದು ಭಾಳ ಫ್ರ್ಯಾಕ್ಚುಯಲ್ ಆಯ್ತಪ್ಪ, ಇದರಲ್ಲಿ ಎಮೋಷನ್ ಇಲ್ಲ ಅಂತ ಕೇಳಿದೆ. ಎಮೋಷನ್ ಹಾಕಿದ್ದಕ್ಕೆ ಅಂದೆ. ಇನ್ನೊಂದು 20 ಸೆಕೆಂಡಲ್ಲಿ ಎಮೋಷನ್ ಹಾಕ್ತದಕ್ಕೆ. ಇಷ್ಟು ಒಂದು ಅದ್ಭುತವಾದ ಕವನ ಬರೆದು ಕೊಡ್ತು ನನಗೆ ಅಂದರೆ ಐ ವಾಸ್ ಸೋ ಇಂಪ್ರೆಸ್ಡ್. ದೆನ್ ಐ ಥಾಟ್, ಓಹೋ, ದಿಸ್ ಈಸ್ ಅನ್ ಆಪರ್ಚುನಿಟಿ ಟು ನನ್ನ ವೈಫನ್ನು ಭಾಳ ವರ್ಷ ಆಗಿತ್ತು ಚೆನ್ನಾಗಿ ಮಾತಾಡಿಸಿ. ಅದಕ್ಕೆ ನಾನೆಂದೆ, ನನ್ನ ಕಂಪ್ಯೂಟ್ರಿಗೆ ಹೇಳಿದೆ, ನನ್ನ ಹೆಂಡತಿ ಬಗ್ಗೆ ಎಲ್ಲ ಕತೆ ಹೇಳಿದೆ, ಹಿಂಗಿದ್ದಾಳೆ ಅಂತ. ಅದ್ರ ಮೇಲೆ ಒಂದು ಕವನ ಬರೆದು ಕೊಡು, ಎಮೋಷನ್ ಕವನ ಬರೆದು ಕೊಡು ಅಂತ ಹೇಳಿದೆ. ಭಾರಿ ಬ್ಯೂಟಿಫುಲ್ ಕವನ ಬರೆದು ಕೊಡ್ತು ನನ್ನ ಹೆಂಡತಿ ಬಗ್ಗೆ. ಅದನ್ನು ತೊಗೊಂಡೋಗಿ ಕೊಟ್ಟೆ ಟು ಇಂಪ್ರೆಸ್ ಮೈ ವೈಫ್. ಅವಳು ತೊಗೊಂಡು ಇಂಪ್ರೆಸ್ ಆಗಲಿಲ್ಲ. ಅವಳು ಏನಂದ್ಲು ಗೊತ್ತಾ, ಇದು ನಿಜವಾಗ್ಲೂ ಹೇಳ್ರಿ, ಯಾರಿಗೆ ಬರೆದಿದ್ರಿ ಇದನ್ನು ಅಂತ ಕೇಳಿದ್ರು. ಯಾಕಂತಂದರೆ 37 ವರ್ಷ ಆಯಿತು ಮದುವೆ ಆಗಿ, ಒಂದು ಸರ್ತಿನೂ ಇಷ್ಟು ರೊಮ್ಯಾಂಟಿಕ್ ಆಗಿರಲಿಲ್ಲ, ಸಡನ್ನಾಗಿ ಇಷ್ಟು ರೊಮ್ಯಾಂಟಿಕ್ ಹೆಂಗಾದ್ರಿ ಅಂತ ಕೇಳಿದ್ಲು ಅಲ್ವಾ. ಸೊ ನೀವು ಯಾರ ಟ್ರೈ ಮಾಡೋದ್ರೆ ಮಾಡಿ, ಮುಂದೆ ಕಾನ್ಸಿಕ್ವೆನ್ಸಸ್ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಓಕೆ, ವೆರಿ ನೈಸ್. ಸೊ ಇವು ನೋಡಿ, ಕವಿಗಳಿಗೂ ಜಾಬ್ ಇಲ್ಲ ಮುಂದೆ. ಮಷೀನ್ಸ್ ಆರ್ ರೈಟಿಂಗ್ ಪೋಯಮ್ಸ್ ಆಲ್ಸೋ. ಈಗೆಲ್ಲ ನಿಮಗೆ ಗೊತ್ತು, ಕಂಟೆಂಟ್ ರೈಟರ್ಸ್ ಆ್ಯಂಡ್ ಆಲ್ ಫ್ರಮ್ ಇಂಡಸ್ಟ್ರೀಸ್ ದೇ ಆರ್ ಬೀಂಗ್ ಥ್ರೋಯಿಂಗ್ ಔಟ್ ಬಿಕಾಸ್ ಇಟ್ ಕ್ಯಾನ್ ರೈಟ್ ಮಚ್ ಮೋರ್ ಬ್ಯೂಟಿಫುಲಿ. ನೀವು ಏನು ಕೇಳ್ತಿರೋ ಅದನ್ನೆಲ್ಲ ಅಷ್ಟು ಚೆನ್ನಾಗಿ ಬರೆದು ಕೊಡುತ್ತೆ. ಇಟ್ ಈಸ್ ಪಾಸಿಬಲ್. ಆ ಟೈಮಲ್ಲಿ ಐ ವಾಸ್ ಡೂಯಿಂಗ್ ಸಮ್ ಥರ್ಮೋಡೈನಮಿಕ್ಸ್ ಪ್ರಾಬ್ಲಮ್. ಒಂದು ಥರ್ಮೋಡೈನಮಿಕ್ಸ್ ಪ್ರಾಬ್ಲಮ್ ಮಾಡ್ತಾಯಿದ್ದೆ, ಹೀಟ್ ಟ್ರಾನ್ಸ್ಫರ್ ಪ್ರಾಬ್ಲಮ್ ಮಾಡ್ತಾಯಿದ್ದೆ. ನಾನು ನನ್ನ ಸ್ಟೂಡೆಂಟ್ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ವಿ, ಹೌ ಟು ರೈಟ್ ಅ ಬಿಗ್ ಪ್ರೋಗ್ರಾಮ್ ಫಾರ್ ದಟ್ ಪ್ರಾಬ್ಲಮ್ ಅಂತ ಯೋಚನೆ ಮಾಡ್ತಾಯಿದ್ವಿ. ಇನ್ C++ಅಲ್ಲಿ ಪ್ರೋಗ್ರಾಮ್ ಬರೀಬೇಕು ಅಂತ ಮಾಡಿದ್ವಿ. ಸೊ ಕೂತ್ಕೊಂಡು ಡಿಸ್ಕಸ್ ಮಾಡಿದರೆ ವಿ ಡಿಸೈಡೆಡ್ ದಟ್ ಇಟ್ ಟೇಕ್ ಅಸ್ ಅಬೌಟ್ 6 to 8 months ಟು ರೈಟ್ ಅ ಪ್ರೋಗ್ರಾಮ್ ಆಫ್ ನಿಯರ್ಲಿ ಅಬೌಟ್ 8,000 ಲೈನ್ ಕೋಡ್ ಬರೀಬೇಕು ಅಂತ ಯೋಚನೆ ಮಾಡಿದ್ವಿ. ವಿ ಟ್ರೈಡ್, ವಿ ವರ್ ಡಿಸ್ಕಸಿಂಗ್ ದ್ಯಾಟ್. ಆ ಟೈಮಲ್ಲಿ ನಾನು ಸುಮ್ಮನೆ ಕೇಳಿದೆ ಚಾಟ್ ಜಿ ಪಿ ಟಿಗೆ, ಇದ್ರ ಮೇಲೆ ನನಗೊಂದು ಪ್ರೋಗ್ರಾಮ್ ಬರೆದು ಕೊಡು ಅಂತ ಕೇಳಿದೆ. ದೆನ್ ಈ ಟೋಲ್ಡ್ ಮೀ, ನಾನು ನಿಂಗೆ 10 ಕ್ವಶನ್ ಕೊಡ್ತೀನಿ, ಅದಕ್ಕೆ ಉತ್ತರ ಕೊಡು, ಆಮೇಲೆ ಐ ಕ್ಯಾನ್ ರೈಟ್ ಅ ಪ್ರೋಗ್ರಾಮ್ ಫಾರ್ ಯು ಅಂತ ಹೇಳ್ತು. ನಾವು 2-3 ದಿವಸದಲ್ಲಿ ಕೂತ್ಕೊಂಡು 10 ಪ್ರಶ್ನೆಗೆ ಉತ್ತರ ಕೊಟ್ವಿ. ಕೊಟ್ಟ ತಕ್ಷಣ ಇಟ್ ರೋಟ್ ಅ ಪ್ರೋಗ್ರಾಮ್. ಓಕೆ, ಸಾಕಷ್ಟು ತಪ್ಪುಗಳಿತ್ತು, ಅದೆಲ್ಲ ಬೇರೆ ಮಾತು, ಬಟ್ ಇಟ್ ಮೇಡ್ ಮೈ ಲೈಫ್ ಸೋ ಈಸಿ. 6-8 ತಿಂಗಳು ತಗೋ ಪ್ರೋಗ್ರಾಮ್ ನಾವು 15 ದಿವಸದಲ್ಲಿ ರೆಡಿ ಮಾಡ್ಕೊಂಬಿಟ್ವಿ. ಆ್ಯಂಡ್ ಲೆಟ್ ಮಿ ಟೆಲ್ ಯು, ಐ ಆಮ್ ಟಾಕಿಂಗ್ ಅಬೌಟ್ 2.5 years ago. Today it's already improved enormously. In the next 5-10 years, it is going to replace all the software engineers of this world. Computers will write this programs on its own. Okay, ಇದನ್ನು ಯೋಚನೆ ಮಾಡಿ. ಆಮೇಲೆ ಲೆಟ್ಸ್ ಟಾಕ್ ಅಬೌಟ್ ಟೀಚರ್ಸ್. ಭಾಳ ಜನ ಟೀಚರ್ಸ್ ಇದ್ದಾರೆ ಅಲ್ವಾ. ಒನ್ ಪ್ರೊಫೆಸರ್ ಇನ್ ಹಾರ್ವರ್ಡ್, ಓಕೆ, ಅಮೇಝಿಂಗ್ ಎಜುಕೇಟರ್, he will give a talk in Harvard. With all his animations, with all his intelligence, with all his ability, he'll give a beautiful talk in the school. And in the 5G, as a holographic image, he'll come into your classroom. He'll come into your classroom, walk around and give that beautiful talk with all the beautiful animations, digitally, right? ಅಲ್ಲಿ ಅವನು ಇಂಗ್ಲೀಷಲ್ಲಿ ಮಾತಾಡ್ತಾನೆ. ನಿಮಗಿಲ್ಲಿ ಮೈಸೂರು ಕನ್ನಡದಲ್ಲಿ ಕೇಳುತ್ತೆ, ಧಾರವಾಡದಲ್ಲಿ ಧಾರವಾಡ ಕನ್ನಡದಲ್ಲಿ ಕೇಳುತ್ತೆ. ಧಾರವಾಡ ಕನ್ನಡ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಸೆಂಟೆನ್ಸಿಗೆ ಮಧ್ಯೆ ಡ್ಯಾಶ್ 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 ಮಗನೇ ಅಂತ ಹಾಕ್ಬಿಟ್ರೆ ಧಾರವಾಡ ಕನ್ನಡ ಆಗ್ತದೆ ಅಲ್ವಾ. ಧಾರವಾಡ ಕನ್ನಡ. ತಮಿಳ್ನಾಡಲ್ಲಿ ತಮಿಳಲ್ಲಿ ಕೇಳುತ್ತೆ, ಜಪಾನಲ್ಲಿ ನಿಹೋಂಗೋ ಒಳಗೆ ಕೇಳುತ್ತೆ, ಚೈನಲ್ಲಿ ಮ್ಯಾಂಡ್ರಿನಲ್ಲಿ ಕೇಳುತ್ತೆ, ಆಫ್ರಿಕಲ್ಲಿ ಸ್ವಾಜ್ನೀಸಲ್ಲಿ ಕೇಳುತ್ತೆ. ಯು ಕ್ಯಾನ್ ಲಿಸನ್ ದ ಸೇಮ್ ಟಾಕ್. ಐ ಮೀನ್, ಯು ಕ್ಯಾನ್ ಹಿ ಕ್ಯಾನ್ ಟೀಚ್ ಎವ್ರಿವೇರ್. ಒನ್ ಟೀಚರ್ ಕ್ಯಾನ್ ಟೀಚ್ ದ ಹೋಲ್ ವರ್ಲ್ಡ್. ಇದನ್ನು ಯೋಚನೆ ಮಾಡಿ. ಇಫ್ ಇಟ್ ಈಸ್ ದೇರ್, ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ ಪಾಠ ಮಾಡಿದಾಗ ಧಾರವಾಡ ಯೂನಿವರ್ಸಿಟಿ ಪ್ರೊಫೆಸರ್ನ ಯಾರು ಕೇಳ್ತಾರೆ, ರೈಟ್? ಯು ಸ್ಟಾರ್ಟ್ ಥಿಂಕಿಂಗ್ ಟೀಚರ್ಸ್ ವಿಲ್ ಆಲ್ಸೋ ಬಿಕಮ್ ಎನ್ ಎಕ್ಸ್ಟಿಂಕ್ಟ್ ಸ್ಪೀಸೀಸ್. ಟೀಚರ್ಸ್ ವಿಲ್ ಬಿಕಮ್ ಎಕ್ಸ್ಟಿಂಕ್ಟ್ ಸ್ಪೀಸೀಸ್. ನಾವು ಹೆಂಗೆ ಅಂತೀವಲ್ಲ, ಹಿಂದಿನ ಕಾಲದಲ್ಲಿ ನಮ್ಮಲ್ಲಿ ಗುರುಕುಲ ಅಂತಿತ್ತು, ಭಾಳ ಅದ್ಭುತವಾಗಿತ್ತು ಅಂತ ಹೇಳ್ತೀವಲ್ಲ, ಅದೇ ಥರ ಮುಂದೆ ಏನಂತಾರೆ, ಓಹೋ ಅಲ್ಲಿ ಸ್ಕೂಲ್ಗಳಂತಿದ್ದು, ಟೀಚರ್ಸ್ಗಂತಿದ್ರು, ಅವರೆಲ್ಲ ಈಗ ಡೈನೋಸರ್ಸ್ ಜೊತೆ ಕೂತಿದ್ದಾರೆ ಆಸ್ ಎನ್ ಎಕ್ಸ್ಟಿಂಕ್ಟ್ ಸ್ಪೀಸೀಸ್ ಅನಿಸುತ್ತೆ ಅಲ್ವಾ. ದಿಸ್ ವಿಲ್ ಹ್ಯಾಪನ್ ಬಿಕಾಸ್ ಮ್ಯಾನೇಜ್ಮೆಂಟು ನಿಮ್ಮ ಸ್ಯಾಲ್ರಿ ಕೊಡೋದಕ್ಕಿಂತ ಇಟ್ ಈಸ್ ಬೆಟರ್ ಟು ಶೋ ಅ ಡಿಜಿಟಲ್ ಕ್ಲಾಸ್ ವಿಚ್ ಡಸ್ ಮೋರ್ ಬ್ಯೂಟಿಫುಲಿ. ಆ ಟೀಚರು, ಡಿಜಿಟಲ್ ಟೀಚರ್ ಎಲ್ಲಿ ಪಾಠ ಮಾಡ್ತಾನೆ? ಆ ಮಗುಗೆ ಎಲ್ಲಿ ಬೇಕೋ ಅಲ್ಲಿ ಪಾಠ ಮಾಡ್ತಾನೆ. ಬೆಡ್ರೂಮಲ್ಲಿ ಮಾಡ್ತಾನೆ, ಸ್ಟಡಿ ರೂಮಲ್ಲಿ ಮಾಡ್ತಾನೆ, ಟಾಯ್ಲೆಟಲ್ಲೂ ಮಾಡ್ತಾನೆ ಪಾಠ. ಎಷ್ಟು ಸರ್ತಿ ಮಾಡ್ತಾನೆ? ಎಷ್ಟು ಸರ್ತಿ ರೀಪ್ಲೇ ಬಟನ್ ಗೊತ್ತಿರೋ ಅಷ್ಟು ಸರ್ತಿ ಮಾಡ್ತಾನೆ, ರೈಟ್? ಯು ಸ್ಟಾರ್ಟ್ ಥಿಂಕಿಂಗ್, ಇಫ್ ದಿಸ್ ಈಸ್ ದ ಕೈಂಡ್ ಆಫ್ ಎಜುಕೇಷನ್ ವಿಚ್ ಈಸ್ ಗೋಯಿಂಗ್ ಆನ್, ವಾಟ್ ವಿಲ್ ಹ್ಯಾಪನ್ ಟು ಅವರ್ ಕರೆಂಟ್ ಎಜುಕೇಷನ್, ರೈಟ್? ಈ ಸಿಸ್ಟಮನ್ನು ವಿಲ್ ಥಿಂಕ್ ಅಬೌಟ್ ಇಟ್. ವಿಲ್ ಟಾಕ್ ಅಬೌಟ್ ದಿಸ್, ವಾಟ್ ಇಟ್ ಈಸ್ ದೇರ್. ಇಂಟ್ರೆಸ್ಟಿಂಗ್. ನಾವೆಲ್ಲ ಪಿಕ್ಚರ್ ಯಾಕೆ ನೋಡೋಕೆ ಹೋಗ್ತೀವಿ ಅಂದರೆ, ಅಲ್ಲಿ ಹೀರೋಯಿನ್ ಒಳಗೆ ಅಲ್ಲಿ ನಮ್ಮನ್ನು ನಾವು ಕಾಣ್ತೀವಿ. ಅವರ್ ಆಸ್ಪಿರೇಷನ್ಸ್ ಇನ್ ಅವರ್ ಮೈಂಡ್ ಏನೋ ಇರುತ್ತಲ್ಲ,
ಓಕೆ, ಅದನ್ನು ನಾವು ಹುಡ್ಕೋಕ್ಕೆ ಪಿಕ್ಚರ್ಗೆ ಹೋಗ್ತೀವಿ, ಸೀರಿಯಲ್ ನೋಡ್ತೀವಿ, ಎಲ್ಲೋ ವಿ ಗೆಟ್ ಕನೆಕ್ಟೆಡ್ ವಿತ್ ದಟ್ ಹೀರೋ ಹೀರೋಯಿನ್. ಈಗ ದೇರ್ ಇಸ್ ಸೋರೋಸ್ ಅಂತ ಒಂದು ಸಾಫ್ಟ್ವೇರ್ ಬಂದಿದೆ. ಸೋರೋಸ್ ಅಂತ ಸಾಫ್ಟ್ವೇರ್ ಬಂದರೆ ಅದನ್ನು ನೀವು ಡಿಸ್ಕ್ರೈಬ್ ಮಾಡಿದ್ರೆ ಸಾಕು, ರೈಟ್? ಹಿಂಗಿತ್ತು, ಒಂದು ಬ್ಯೂಟಿಫುಲ್ 2 ಗುಡ್ಡ ಇತ್ತು, ಅಲ್ಲಿ ತೆಂಗಿನಕಾಯಿ ಮರಗಳೆಲ್ಲ ಓಡಾಡ್ತಿದ್ವು, ಅಲ್ಲೊಂದು ನವಿಲ್ ಡ್ಯಾನ್ಸ್ ಮಾಡ್ತಾಯಿತ್ತು, ಅಲ್ಲೊಂದು ಹುಡುಗಿ ಡ್ಯಾನ್ಸ್ ಮಾಡ್ಕೊಂಡ್ಬಂದ್ಲು, ಈ ಥರ ಡ್ಯಾನ್ಸ್ ಮಾಡ್ಕೊಂಡ್ಬಂದು ಒಬ್ಬನ್ನು ಅಪ್ಕೊಂಡ್ಲು, ಓಕೆ ಅಂತ ಹೇಳಿದರೆ ಅದ್ರದ್ದು ವೀಡಿಯೋ ಮಾಡಿಕೊಡುತ್ತೆ, ರೈಟ್? ಸೊ ವಾಟ್ ಎವರ್ ಯುವರ್ ಇಮ್ಯಾಜಿನೇಷನ್ ಇಸ್ ದೇರ್, ಇಟ್ ಸ್ಟಾರ್ಟ್ಸ್ ಮೇಕಿಂಗ್ ಅ ವಿಡಿಯೋ. ಓಕೆ, ಅಲ್ಲೇ ಅವಾಗ ಆ ಮುಖ ನಿಮ್ಮ ಹೆಂಡತಿ ಮುಖ ಹಾಕ್ಬೋದು, ಅಲ್ಲಿ ನಿಮ್ಮ ಮುಖ ಹಾಕ್ಬೋದು, ಅದಕ್ಕೆ ನಿಮ್ಮನ್ನು ಬಂದು ಅಪ್ಕೊಳ್ತಾರೆ. ನೀವು ಹೆಂಡತಿ ಮುಖನಾರು ಹಾಕಿ ಅಥವಾ ಪಕ್ಕದ ಮನೆ ಹೆಂಡ್ತಿದ್ದಾರೆ ಹಾಕಿ, ಇಟ್ಸ್ ಲೆಫ್ಟ್ ಟು ಯು. ಓಕೆ, ವಾಟ್ ಯು ಡೂ. ಸೊ ದೀಸ್ ಆರ್ ಸಮ್ ಬ್ಯೂಟಿಫುಲ್ ಥಿಂಗ್ಸ್ ವಿಚ್ ವಿಲ್ ಹ್ಯಾಪನ್. ಅವಾಗ ಏನಂದರೆ ಫಿಲ್ಮ್ ಸ್ಟಾರ್ಸಿಗೂ ಜಾಬ್ ಇರೋದಿಲ್ಲ, ಫಿಲ್ಮ್ ಸ್ಟಾರ್ಸಿಗೆ ಮೂವಿ ಜಾಬ್ಸಿಗೂ ಅವ್ರಿಗೂ ಜಾಬ್ ಇರೋದಿಲ್ಲ, ಬಿಕಾಸ್ ಯು ಮೇಕ್ ಯುವರ್ ಓನ್ ಮೂವೀಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ absolutely beautifully Gemini ಎಲ್ಲ ಯೂಸ್ ಮಾಡ್ತಾ ಇದ್ದೀರಲ್ಲ, you can just take one picture and create a morph it immediately, instantly you can do that. Amazing starting there. This is all I'm telling. ಇವತ್ತಿನ ಪರಿಸ್ಥಿತಿ, ಇನ್ನು 10-15 ವರ್ಷದಲ್ಲಿ imagine what is going to happen to all this, the whole world. We need to think about it. ಈಗ ಇನ್ನೊಬ್ಬನು ಅದ್ಭುತ ಮನುಷ್ಯ ಅಲ್ವಾ, ಎಲ್ಲರೂ ಹೆಸರು ಕೇಳಿದ್ರ? ಇಲಾನ್ ಮಸ್ಕ್ನ ಹೆಸರು ಕೇಳಿದ್ರ? ಒನ್ ಆಫ್ ದಿ ಗ್ರೇಟೆಸ್ಟ್ ಇಂಜಿನಿಯರ್ಸ್ ವಿ ಹ್ಯಾವ್ ಎವರ್ ಸೀನ್. ವಾಟ್ ಹ್ಯಾಪನ್ ಟು ಇಲಾನ್ ಮಸ್ಕ್ ವಾಸ್, ಅವನು BSc ಓದ್ತಿರ್ಬೇಕಾದ್ರೆ, ಈ ವಾಸ್ ಟಾಕಿಂಗ್ ಅಬೌಟ್ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಓದಬೇಕಾದ್ರೆ ಫ್ಲೂಯಿಡ್ ಥ್ರಸ್ಟನ್ನು ಮಾಡಿ ನ್ಯೂಟನ್ಸ್ ಲಾ ಥರ್ಡ್ ಆಫ್ ಮೋಷನ್ಗೆ ಹಾಕಿದಾಗ ಹೇಳ್ತಿದ್ರು, ರಾಕೆಟ್ ಈ ಥರ ಮಾಡ್ತೀವಿ ಅಂತ ಕ್ಲಾಸಲ್ಲಿ ಹೇಳ್ಕೊಟ್ರು ಟೀಚರ್. ಅವಾಗ ಅವನಿಗೆ ಒಂದೇ ಸತಿಗೆ ಒಂದು ತಲೆಯಲ್ಲಿ ಏನು ಬಂತು ಅಂತಂದರೆ, ಐ ಹ್ಯಾವ್ ಟು ಮೇಕ್ ಮೈ ಓನ್ ರಾಕೆಟ್, ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ನಾನು ಸಾಯೋದ್ರೊಳಗೆ 15 ದಿವಸ ನನ್ನ ರಾಕೆಟಲ್ಲೇ ನಾನು ಮಾರ್ಸಿಗೆ ಹೋಗಿ 15 ದಿವಸ ಇದ್ದು ಬರಬೇಕು ಅಂತ ಹಿ ಡಿಸೈಡ್ಸ್. ಅವಾಗ ಕಾಲೇಜ್ ಬಿಡ್ತಾನೆ, ಬಿಟ್ಟು ಹೋಗಿ ಮನೇಲಿ ಕುತ್ಕೊಂಡು ಹಿ ಸ್ಟಾರ್ಟ್ಸ್ ಮೇಕಿಂಗ್ ರಾಕೆಟ್ಸ್. ಆ್ಯಂಡ್ ಟುಡೇ ಯು ನೋ ಇಲಾನ್ ಮಸ್ಕ್ ಹ್ಯಾಸ್ ಅ ಹ್ಯೂಜ್ ಸ್ಪೇಸ್ ಕಂಪ್ನಿ ಕಾಲ್ಡ್ ಎ SpaceX. ಎಷ್ಟು ದೊಡ್ಡದಂದರೆ ನಮ್ಮ ಇಡೀ ದೇಶದ ಇಸ್ರೋದ 4ರಷ್ಟು ಬಜೆಟ್ ಬರೀ ಇಲಾನ್ ಮಸ್ಕನ್ SpaceXಗಿದೆ. ನಿಮಗೆ ಗೊತ್ತು, ಸುನೀತಾ ವಿಲಿಯಮ್ಸ್ ಗಾಟ್ ಸ್ಟಕ್ ಇನ್ ದಿ ಸ್ಕೈ ಅಲ್ವಾ, ಶಿ ಗಾಟ್ ಸ್ಟಕ್ ದೇರ್. 9 ದಿನ ಅಂತ ಹೋದ್ರು, 9 ತಿಂಗಳಾದರೂ ಬರೋಕ್ಕಾಗಲಿಲ್ಲ. ನಾಸಾ ಕೈ ಎತ್ಬಿಟ್ರು, ನಮ್ಮ ಕೈಗೆ ಆಗಲ್ಲ ಟು ಬ್ರಿಂಗ್ ಹರ್ ಬ್ಯಾಕ್, ಟು ಬ್ರಿಂಗ್ ದ ರಾಕೆಟ್ಸ್ ಬ್ಯಾಕ್ ಇನ್ ಆ್ಯಕ್ಷನ್ ಅಂತ. ಬಟ್ ಯು ನೋ ಇಲಾನ್ ಮಸ್ಕ್ ಟುಕ್ ದ ಚಾಲೆಂಜ್, ಆ್ಯಂಡ್ ವಿತ್ ಕೊಲಾಬ್ರೇಷನ್ ವಿತ್ ನಾಸಾ ದೇ ಬ್ರಾಟ್ ಹರ್ ಬಕ್. ಯಾಕೆ ಇದೇನೆಂದರೆ, ಮಕ್ಕಳಲ್ಲಿ ಕನಸು ಕಾಣಬೇಕು, ಮಕ್ಕಳು ಕನಸು ಕಾಣಬೇಕು, ಆ್ಯಂಡ್ ಬಿಕಾಸ್ ಇಟ್ ಈಸ್ ದೇರ್ ಓನ್ ಕನಸು ಅಲ್ವಾ. ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಮೇಕ್ ದಿಸ್ ಹ್ಯಾಪನ್ ಇನ್ ದಿ ಚಿಲ್ಡ್ರನ್ಸ್ ಮೈಂಡ್. ಇಲಾನ್ ಮಸ್ಕ್ ಇವತ್ತು ಕೂಡ ನಮ್ಮ ರೀಯೂಸಬಲ್ ರಾಕೆಟ್ಸ್ ಆಫ್ ಇಸ್ರೋ, ವಿ ಬೈ ಇಟ್ ಫ್ರಮ್ ಇಲಾನ್ ಮಸ್ಕ್. ಓಕೆ, ಅಮೇಝಿಂಗ್ ಪರ್ಸನ್, ಒನ್ ಮ್ಯಾನ್ಸ್ ಡ್ರೀಮ್. ನದರ್ ಥಿಂಗ್ ಐಲ್ ಟೆಲ್ ಯು, ಇನ್ನೊಬ್ಬ ನಾರ್ಮನ್ ಆರ್ಬಾಗ್ ಅಂತ ಒಬ್ಬನು 21 ವರ್ಷದ ಹುಡುಗ ಅವನಿಗೆ ಮಸ್ಕ್ಯುಲರ್ ಡಿಸ್ಟ್ರೋಫಿಯಾ ಆರ್ ಮೋಟರ್ ನರ್ವ್ ಸಿಂಡ್ರೋಮ್ ಅನ್ನೋದು ಆಯಿತು. ಅಂದರೆ ಏನು ಅಂದರೆ, ಅವನ ಎಲ್ಲ ಬಾಡಿ ಎಲ್ಲ ವರ್ಕ್ ಆಗ್ತಿದೆ, ಬಟ್ ಹೀ ಕಾಂಟ್ ಡೂ ಎನಿಥಿಂಗ್ ಆನ್ ಇಸ್ ಓನ್. ವಾಲಂಟ್ರಿ ಆ್ಯಕ್ಷನ್ ಏನೂ ಇಲ್ಲ, ಕೈ ಎತ್ತಕ್ಕೆ ಬರಲ್ಲ, ಕಾಲು ಎತ್ತಕ್ಕೆ ಬರಲ್ಲ, ಮಾತಾಡೋಕ್ಕೆ ಬರಲ್ಲ, ಕಣ್ಣು ಪಿಚ್ಕಕ್ಕೆ ಬರಲ್ಲ, ಏನೂ ಮಾಡೋಕ್ಕೆ ಬರಲ್ಲ. ಹಿ ಕ್ಯಾನ್ ಡೂ ಎನಿಥಿಂಗ್. ಆ ಥರ ಇದ್ದು ಅವನು 9 years ಹಿ ವಾಸ್ ಸಫರಿಂಗ್ ಲೈಕ್ ದಟ್. ಅವನು ಇದ್ದಾಗ ಅವನು ವೀಲ್ ಚೇರಲ್ಲಿ ಕುತ್ಕೊಳ್ತಿದ್ದ, ಒಂದು 5-6 ಜನ ಅವ್ನು ಹೆಲ್ಪ್ ಮಾಡ್ತಿದ್ರು ಅವ್ನು ಬದುಕಕ್ಕೆ ಅಮೆರಿಕಾದಲ್ಲಿ. ಇಲಾನ್ ಮಸ್ಕ್ ವೆಂಟ್ ಟು ದಿಸ್ ಗೈ ಆ್ಯಂಡ್ ಟೋಲ್ಡ್ ಹಿಮ್, ಐ ವಾಂಟ್ ಟು ಟ್ರೈ ಸಮಥಿಂಗ್ ಆನ್ ಯು, ಆರ್ ಯು ರೆಡಿ ಅಂತ ಕೇಳಿ ಅವನ ಅಪ್ರೂವಲ್ ತೊಗೊಂಡ್ಮೇಲೆ ಒಂದು ಬ್ರೈನ್ ಚಿಪ್ ಅಂತ ಹಾಕಿದ್ರು. ಅವ್ನ ತಲೆ ಹಿಂಗೆ ಕಟ್ ಮಾಡಿಬಿಟ್ಟು ಹೆಲ್ಮೆಟ್ ಥರ ತೆಗೆದು ಒಂದು ಬ್ರೈನ್ ಚಿಪ್ ಹಾಕಿ 256 ಕನೆಕ್ಷನ್ಸ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬ್ರೈನ್ ಮಾಡಿ ಅದು ಹೆಲ್ಮೆಟ್ ಹಾಕಿದ್ರು. 15 ದಿವಸದಲ್ಲಿ ಹಿ ವಾಸ್ ಏಬಲ್ ಟು ಡೂ ಎವ್ರಿಥಿಂಗ್ ಆನ್ ಹಿಸ್ ಓನ್. ಹೆಂಗೆ ಅಂದರೆ, ಹಿಸ್ ಡಿಸೀಸ್ ಡಿಡ್ ನಾಟ್ ಗೆಟ್ ಕ್ಯೂರ್ಡ್. ಐಲ್ ಸಮಥಿಂಗ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಬಿಫೋರ್ ದಟ್ ಐಲ್ ಟೆಲ್ ಯು ಅ ಸ್ಮಾಲ್ ಸ್ಟೋರಿ. ಒಂದು 25 ವರ್ಷದಿಂದ, ಇದು ಸುಮ್ಮನೆ ಕಥೆ ಇದು, 25 ವರ್ಷದಿಂದ ನಾನು ಅಮೆರಿಕಕ್ಕೆ ಹೋಗಿದ್ದೆ. ಅವಾಗ ಒನ್ ಆಫ್ ಮೈ ಫ್ರೆಂಡ್ಸ್ ಟೋಲ್ಡ್, ಅವನು ಅವರ್ ಲೈಫ್ ಇಸ್ ಸೋ ಈಸಿ, ಯುವರ್ ಇಂಡಿಯನ್ ಲೈಫ್ ಇಸ್ ಸೋ ಡಿಫಿಕಲ್ಟ್ ಅಂತಂದ. ಏನಂದ ಅವನು ಅಂದರೆ, ಅವನು ಆರ್ಮ್ ರೆಸ್ಟ್ ಇತ್ತಲ್ಲ, ಆರ್ಮ್ ರೆಸ್ಟ್ ಹಿಂಗೆ ತೆಗೆದ, ಒಂದು ಬಟನ್ ಒತ್ತಿದ ತಕ್ಷಣ ಅಲ್ಲಿ ಅಡುಗೆ ಮನೆಯಲ್ಲಿ ಒಂದು ಪಾತ್ರೆ ಹೋಯ್ತು, ಇನ್ನೊಂದು ಬಟನ್ ಒದ್ದ, ನೀರು ಬಂತು, ಇನ್ನೊಂದು ಬಟನ್ ಒದ್ದ, ಒಲೆ ಹತ್ತು, ಇನ್ನೊಂದು ಟೀ ಪೌಡ್ರು, ಹಾಲು ಎಲ್ಲ ಹಾಕಿ 20ನೇ ಬಟನ್ ಒದ್ದಾಗ ಆ ಟೀನೇ ಬಂದ್ಬಿಡ್ತು ಇಲ್ಲಿಗೆ. ನೋಡು, ಸಿ ಅವರ್ ಲೈಫ್ ಇಸ್ ಸೋ ಈಸಿ, ಐ ಜಸ್ಟ್ ಹ್ಯಾವ್ ಟು ಪ್ರೆಸ್ 20 buttons ಟು ಮೇಕ್ ಟೀ ಅಂತ ಹೇಳಿದೆ. ನಂದು ಈಗೋ ಅಲ್ಲ. ಸೊ ನಾನು ಹೇಳಿದೆ, ನಮ್ಮದು ಭಾಳ ಈಸಿ ಟೀ ಮಾಡೋದು ಅಂತ ಹೇಳಿ, ನಿಮಗಿಂತ ಈಸಿ ಅಂತಂದೆ. ಅವ್ನು ಹೆಂಗೆ ಹೇಳು ಅಂತಂದ. ನನಗೂ ಗೊತ್ತಿರಲಿಲ್ಲ ಏನು ಅಂತ. ಅದಕ್ಕೆ ನಾನೇನಂದೆ, ಅವ್ನು ಹೆಂಗಾರು ಬರಲ್ಲ ಅಂಥೇಳಿ ನಾನೇನಂದೆ, ನೀ ಇಂಡಿಯಾಗೆ ಬಂದಾಗ ನಾನು ತೋರಿಸ್ತೀನಿ ನಿನಗೆ ಅಂದೆ. ಅವ್ನು ಬಿಡಲಿಲ್ಲ ಸರ್, ನನ್ನ ಜೊತೆಗೆ ಬಂದುಬಿಟ್ಟ. ಎಲ್ಲಿ ತೋರಿಸು ನನಗೆ ಅಂತ ಹೇಳ್ದ. ಮನೆಗೆ ಕರ್ಕೊಂಡು ಹೋದೆ. ಹಲ್ಲು ಉಜ್ತಾ ಇಲ್ಲ, ತೋರಿಸು ಅಂತ ಇದ್ದಾನೆ ಅವನು. ಹಲ್ಲು ಉಜ್ಜಾರ ಬಾರಪ್ಪ ನೀನು, ಆಮೇಲೆ ತೋರಿಸ್ತೀನಿ, ನಿನಗೆ ಅಷ್ಟು ಪೇಷನ್ಸ್ ಇಲ್ಲ ಅವನಿಗೆ. ಹೌ ಆರ್ ಯು ಸೋ ಮಚ್ ಅಹೆಡ್ ಆಫ್ ಅಸ್ ಅಂತ ಕೇಳ್ದ ಅವನಿಗೆ. ಅದಕ್ಕೆ ಇನ್ನೇನು ಮಾಡಲೇಬೇಕಲ್ಲ, ಏನಾದ್ರು ತೋರಿಸ್ಲೇಬೇಕಾಯ್ತಲ್ಲ ನನಗೆ. ಅದಕ್ಕೆ ನನ್ನ ಹೆಂಡತಿ ಹೆಸರು ಅನುಪಮ ಅಂತ. ಓಕೆ, ಅನು ಟೀ ತೊಗೊಂಬ ಅಂದೆ, ಬಂದೇ ಬಿಡ್ತು ಟೀ. ಸೊ ಈಸಿ ಅಲ್ವಾ? ಬಿಕಾಸ್ ಓಕೆ, ವೆರಿ ಇಂಪಾರ್ಟೆಂಟ್. ಇಲ್ಲೆಲ್ಲ ಯಂಗ್ ಹುಡುಗಿಯರೆಲ್ಲ ಇದ್ದೀರಲ್ಲ,
ಓಕೆ, ನನ್ನಂಥ ಗಂಡನ ಮಾಡ್ಕೋಬೇಡಿ, ಕೆಲಸ ಮಾಡ್ತೀರಿ ಅವ್ರಿಗೂ. ಓಕೆ, ವೆರಿ ಇಂಪಾರ್ಟೆಂಟ್. ಓಕೆ, ಒಂದು ದಿನ ನೀವು ಮಾಡಿ, ಒಂದು ದಿವಸ ಅವ್ರ ಹತ್ರ ಮಾಡಿಸಿ ಕೆಲಸ ಮಾಡಿ. ಇದು ಕುತ್ಕೊಂಡ್ಬಿಟ್ಟು ಪೇಪರ್ ಹಿಡ್ಕೊಂಡು ಬೆಳಿಗ್ಗೆ ಎದ್ದು ಟೀ ತಗೋಬಾ ಅಂತಾರಲ್ಲ, ಅಂಥವ್ರ ಮಾತು ಕೇಳಬೇಡಿ. ಓಕೆ, ಡೋಂಟ್ ಎನ್ಕರೇಜ್ ದೆಮ್. ಎನಿವೆ, ಕಮಿಂಗ್ ಬ್ಯಾಕ್ ಟು ದಿಸ್, ಯು ಸ್ಟಾರ್ಟ್ ಸೀಯಿಂಗ್ ಅವ್ರಿಗೆ ಏನಾಗಿದೆ ಈಗ ಅಂದರೆ, ವಿತ್ ದೋಸ್ ಕನೆಕ್ಷನ್ಸ್ ದೇ ಆರ್ ಏಬಲ್ ಟು ರೀಡ್ ಹಿಸ್ ಬ್ರೈನ್ ಥಾಟ್ಸ್, ಹಿಸ್ ಥಾಟ್ಸ್. ಅವನು ಈಗ ಫಾರ್ ಎಕ್ಸಾಂಪಲ್ ನಾವು ಅಂತೀವಲ್ಲ, ಎಲೆಕ್ಸಾ ಫ್ಯಾನ್ ಹಾಕು, ಓಕೆ, ಸಿರಿ ಇದು ಮಾಡು ಅಂತೇಳಿ ಹೇಳ್ತೀವಲ್ಲ, ಅದನ್ನು ನಾವು ಹೇಳೋದು ಬೇಕಾಗಿಲ್ಲ. ಈಗ ಯು ಜಸ್ಟ್ ಥಿಂಕ್ಸ್, ನಾರ್ಮನ್ ಆರ್ ಬಾಗ್ ಜಸ್ಟ್ ಥಿಂಕ್ಸ್ ಫ್ಯಾನ್ ಹಾಕಬೇಕು ಅಂತಂದರೆ ಆ ಫ್ಯಾನ್ ಆನ್ ಆಗುತ್ತೆ. ಬಿಕಾಸ್ ದೀಸ್ ಕನೆಕ್ಷನ್ಸ್ ಬಿಟ್ವೀನ್ ದ ಸಿನಾಪ್ಸ್ ಅಂತ ಗೊತ್ತಲ್ಲ ನಿಮಗೆ, ಬಿಟ್ವೀನ್ ಡೆಂಡ್ರೈಟ್ಸ್ ದೇರ್ ಸಮಥಿಂಗ್ ಕಾಲ್ಡ್ ಎ ಸಿನಾಪ್ಸ್ ಇನ್ ದಿ ನ್ಯೂರಾನ್ಸ್. ಅಲ್ಲಿ ಸಿಗ್ನಲ್ ಏನಿರುತ್ತೆ, ಎಲೆಕ್ಟ್ರಿಕಲ್ ಸಿಗ್ನಲ್, ಅದ್ರ ಮ್ಯಾಗ್ನೆಟಿಕ್ ಸಿಗ್ನಲ್, ಅದನ್ನು ಪಿಕಪ್ ಮಾಡ್ಕೊಂಡ್ಬಿಟ್ಟು ಅವ್ನು ಏನು ಯೋಚನೆ ಮಾಡ್ತಾ ಇದ್ದಾನೆ ಅನ್ನೋದನ್ನು ಮಷೀನ್ ಹಿಡಿಯುತ್ತೆ. ಅದನ್ನು IoT, ಇಂಟರ್ನೆಟ್ ಆಫ್ ಥಿಂಗ್ಸಿಗೆ ಕನೆಕ್ಟ್ ಮಾಡಿಬಿಟ್ಟು ದೇ ಆರ್ ಏಬಲ್ ಟು ಡೂ ಸೋ ಮೆನಿ ಥಿಂಗ್ಸ್. ದೇ ಹ್ಯಾವ್ ಗಿವನ್ ಹಿಮ್ ಸಮಥಿಂಗ್ ಲೈಕ್ ನಿಯರ್ಲಿ 700 commands. 700 commands when he thinks the computer can understand, it will do the job. Now he lives alone. ಅವನಿಗೆ ಯಾರ್ದು ಹೆಲ್ಪ್ ಬೇಕಾಗಿಲ್ಲ. ಎವ್ರಿಥಿಂಗ್ ಈಸ್ ಕನೆಕ್ಟೆಡ್ ಟು ದ IoT. ಅಮೇಝಿಂಗ್ ಅಲ್ಲ? ಯು ಸ್ಟಾರ್ಟ್ ಥಿಂಕಿಂಗ್ ವಾಟ್ ಇಟ್ ಕ್ಯಾನ್ ಹ್ಯಾಪನ್. ಇಲಾನ್ ಮಸ್ಕ್ ಇಸ್ ಆಲ್ಸೋ ಅನೌನ್ಸ್ಡ್ ಒನ್ ಅಲ್ಟಿಮೋಸ್ ಅಂತ ಒಂದು ರೋಬೋಟ್. ನೀವೆಲ್ಲ ಕೆಲವರು ನೋಡಿರ್ಬೋದು. ಈಸ್ ಆಲ್ರೆಡಿ ಪ್ರೋಟೋಟೈಪ್ ಇಸ್ ರೆಡಿ. ಇನ್ನು 1-1.5 ವರ್ಷದಲ್ಲಿ ಈಸ್ ಸಪೋಸ್ ಟು ರಿಲೀಸ್ ದ ಫಸ್ಟ್ ವರ್ಷನ್. ಓಕೆ, ಅದಕ್ಕೆ ಸುಮಾರು 8 ರಿಂದ 10 ಲಕ್ಷ ಖರ್ಚಾಗ್ಬೋದು. ಅಂದರೆ ಒಂದು ಕಾರ್ ಥರ ಯು ಕ್ಯಾನ್ ಗೋ ಆ್ಯಂಡ್ ಬೈ ಅ ರೋಬೋಟ್ ಆ್ಯಂಡ್ ಯು ಕ್ಯಾನ್ ಟೇಕ್ ದ ರೋಬೋಟ್ ಹೋಮ್ ಆ್ಯಂಡ್ ಇಟ್ ವಿಲ್ ಡೂ ವಾಟ್ ಎವರ್ ಯು ಸೇ. ಪಾತ್ರೆ ತೊಳಿ, ಅಡುಗೆ ಮಾಡು, ಕಸ ಹೊಡಿ, ಓಕೆ, ಫಿಸಿಕ್ಸ್ ಮಾತಾಡು, ಫಿಲಾಸಫಿ ಮಾಡು, ಡ್ಯಾನ್ಸ್ ಮಾಡು, ಹಾಡು ಹೇಳು, ಕೈ ಹೆಚ್ಚು, ಕಾಲು ಹೆಚ್ಚು, ಕುತ್ತಿಗೆ ಹೆಚ್ಚು, ಎವ್ರಿಥಿಂಗ್ ಇಟ್ ವಿಲ್ ಡೂ. ಓಕೆ, ವೆರಿ ಇಂಪಾರ್ಟೆಂಟ್. ನಾಟ್ ಓನ್ಲಿ ದ್ಯಾಟ್, when it is doing this, it is also keeping a track on your mind, on you. ಅಂದರೆ ನಿನಗೆ ಹುಷಾರಿಲ್ದಿದ್ರೆ, ನಿನಗೆ ಮೂಡ್ ಇಲ್ದಿದ್ರೆ, ಇಟ್ ನೋಸ್ ವಾಟ್ ಟು ಡೂ ಟು ಮೇಕ್ ಯು ಹ್ಯಾಪಿ. ನಿನಗೆ ಜ್ವರ ಬಂದರೆ ಇಟ್ ವಿಲ್ ಕಂಪ್ಲೇಂಟ್ ಟು ದ ಡಾಕ್ಟರ್ ದಟ್ ಯು ಆರ್ ನಾಟ್ ವೆಲ್. ಈ ಥರ ಎಲ್ಲ ಬ್ಯೂಟಿಫುಲ್. ಇಮ್ಯಾಜಿನ್ ಮಾಡಿ, ಓಲ್ಡ್ ಪೀಪಲಿಗೆ ಎಂಥ ಒಂದು ಪಾರ್ಟ್ನರ್ ಆಗ್ಬೋದಲ್ವಾ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಈಸ್ ಡೂಯಿಂಗ್ ನಥಿಂಗ್. ಇನ್ನೊಂದು ಐರಿಸ್ ವಿಷನ್ ಅಂತ ಒಂದು ಸ್ಪೆಕ್ಸ್ ಮಾಡ್ತಾ ಇದ್ದಾರೆ. ಐರಿಸ್ ವಿಷನ್ ಸ್ಪೆಕ್ಸ್ ಅಂದರೆ ಎಂದೂ ಕಣ್ಣು ಕಾಣಲಿಲ್ಲದವ್ರಿಗೆ ಆ ಸ್ಪೆಕ್ಸ್ ಹಾಕ್ಕೊಂಡು ಒಂದು ಹಿಂದಿಗೆ ಒಂದು USB ಪೋರ್ಟಲ್ಲಿ ಕನೆಕ್ಟ್ ಮಾಡಿಬಿಟ್ರೆ ಅವ್ರಿಗೆ ಕಾಣಕ್ಕೆ ಶುರು ಆಗಿದೆ. ಓಕೆ, ನಾವು ಲೋ ರೆಸಲ್ಯೂಷನ್ ಇಮೇಜಸ್ ಆರ್ ಸೀನ್, ಬಟ್ ನಾವು ಪೀಪಲ್ ಆರ್ ವರ್ಕಿಂಗ್ ಆನ್ ಮೇಕಿಂಗ್ ಹೈ ರೆಸಲ್ಯೂಷನ್. ಮೇ ಬಿ ಇನ್ ದ ನೆಕ್ಸ್ಟ್ ಫ್ಯೂ ಇಯರ್ಸ್. ಓಕೆ, ಅವರು ನಮಗಿಂತ ಚೆನ್ನಾಗಿ ನೋಡೋಕ್ಕೆ ಸಾಧ್ಯ. ಓಕೆ, ಅಮೇಝಿಂಗ್ ಥಿಂಗ್ಸ್ ಕ್ಯಾನ್ ಬಿ ಡನ್ ವಿತ್ ದಿಸ್ ಒನ್. ಈ ಥರ ನೋಡ್ತಾ ಇದ್ದರೆ ಏನನ್ಸುತ್ತೆ ಅಲ್ವಾ? 10-15 ವರ್ಷದಲ್ಲಿ ನಾನು ಯಾಕೆ ಹೇಳಿದೆ ನಾನು ನಿಮ್ಮ ಜೊತೆಗೆ ಈ ಸ್ಕೂಲಿಗೆ ಜಾಯ್ನ್ ಆಗಬೇಕು ಅಂದರೆ, ಈ ನಿಮ್ಮ ಮಕ್ಕಳಿದಾರಲ್ಲ, ಇದನ್ನೆಲ್ಲ ಮಾಡೋರು ಇವರೇ. ದೀಸ್ ಆರ್ ದ ಪೀಪಲ್ ಹು ಆರ್ ಗೋಯಿಂಗ್ ಟು ಬ್ಯಾಕ್. ಇನ್ನೊಂದು ಲಾಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಇನ್ನೂ ಬೇಕಾದಷ್ಟು ಹೇಳ್ಬೋದು, ಬಟ್ ಬಿಕಾಸ್ ಆಫ್ ಟೈಮ್ ಐ ಗಿವ್ ಯು ಒನ್ ಲಾಸ್ಟ್ ಎಕ್ಸಾಂಪಲ್. ನಿಮ್ಮ ಅಲ್ಲೆಲ್ಲ ಕೂತಿದ್ದಿರಲ್ಲ, ಸೀಟ್ ಬೆಲ್ಟ್ ಇದ್ದರೆ ಗಟ್ಟಿ ಹಾಕ್ಕೊಳ್ಳಿ. ಬಿಕಾಸ್ ಯು ವಿಲ್ ಹಿಯರ್ ದಿಸ್, ಯು ವಿಲ್ ಬಿ ಶಾಕ್ಡ್, ಯು ವಿಲ್ ಜಂಪ್ ಔಟ್ ಆಫ್ ಯುವರ್ ಸೀಟ್ಸ್. ಏನು ಗೊತ್ತಾ? ಕಾರ್ಡಿಯೋರೋ ಆ್ಯಂಡ್ ವುಡ್. ಕಾರ್ಡಿಯೋರೋ ಫ್ರಮ್ MIT, Massachusetts Institute of Technology, probably the best engineering college in the world. Okay, and James Wood from Cambridge University, probably the best university in the world. ಇವರಿಬ್ಬರು ಸೇರಿ ಒಂದು ರಿಸರ್ಚ್ ಪೇಪರ್ ಬರೆದಿದ್ದಾರೆ. 2023 ಜುಲೈ ಇಶ್ಯೂ ಆಫ್ ಸೈನ್ಸ್ ಒಳಗೆ ಬರೆದಿದ್ದಾರೆ, ಒಂದು ಪೇಪರ್ ಬರೆದಿದ್ದಾರೆ. ಈಗ ಒಂದು ಬುಕ್ಕು ರಿಲೀಸ್ ಆಗಿದೆ. ಜಸ್ಟ್ ಫ್ಯೂ ಮಂತ್ಸ್ ಅಗೋ ಬುಕ್ ಹ್ಯಾಸ್ ಬಿನ್ ರಿಲೀಸ್ಡ್. ಐ ವಿಲ್ ನಾಟ್ ಗೋ ಇನ್ ಟು ದ ಡೀಟೇಲ್ಸ್ ಆಫ್ ದ್ಯಾಟ್, ಬಟ್ ಜಸ್ಟ್ ಟೆಲ್ ಯು ದ ಟೈಟಲ್ ಕೇಳಿದರೆ ನೀವು ಕುರ್ಚಿಲಿ ಜಂಪ್ ಆಗ್ತೀರಾ. ಲಿಸನ್ ಟು ದ ಟೈಟಲ್, ಕೇರ್ಫುಲಿ ಕೇಳಿ. ದ ಟೈಟಲ್ ಆಫ್ ದಟ್ ಬುಕ್ ಅಂಡ್ ದ ಪೇಪರ್ ಈಸ್ ಡೆತ್ ಬೈ ದ ಇಯರ್ 2045. ಡೆತ್ ಬೈ ದ ಇಯರ್ 2045. ಸಾವಿನ ಸಾವು. ಇನ್ನು 20 ವರ್ಷಕ್ಕೆ ಸಾವು ಅನ್ನೋದು ವಿ ಕ್ಯಾನ್ ಕಾಂಕರ್ ಡೆತ್. ಬಿಕಾಸ್ ದೇ ಹವ್ ಫೌಂಡ್ ಬೈ ಸ್ಟಡಿಂಗ್ ಮೆನಿ ಥಿಂಗ್ಸ್ ಲೈಕ್ ಎ ಶೆಲ್ ಫಿಶ್, it doesn't die. And the cancer tissues live much longer. They don't die at the right time when they have to die. ಇದನ್ನೆಲ್ಲ ಸ್ಟಡಿ ಮಾಡಿ they have come out with understanding what is aging and death. ವಯಸ್ಸಾಗೋದಂದ್ರೆ ಏನು ಅಂತ ನೋಡಿ, they have said that aging is a disease. ವಯಸ್ಸಾಗೋದು ಒಂದು ರೋಗ. ಹೆಂಗೆ ನಾವು ಯಾವ ರೋಗನೂ ಟ್ರೀಟ್ ಮಾಡ್ಬೋದೋ ಅದೇ ಥರ ವಯಸ್ಸಾಗೋ ರೋಗನೂ ಟ್ರೀಟ್ ಮಾಡ್ಬೋದು ಅಂತ ಕಂಡುಹಿಡಿದಿದ್ದಾರೆ. ಇಮ್ಯಾಜಿನ್ ಮಾಡಿ, ಎಲ್ಲ ಮಕ್ಕಳಿದ್ದೀರಿ ಇಲ್ಲಿ. ಓಕೆ, ನಾನು 2045 ನಾನು ಬದುಕಿರಲ್ಲ, ನೀವೆಲ್ಲ ಬದುಕಿರ್ತೀರಿ. 200 ವರ್ಷದ ಬರ್ಡೇ ಮಾಡ್ಕೋಬೋದು ಅಲ್ವಾ? 500 ವರ್ಷ ಆದಮೇಲೆ ಮದುವೆ ಆಗ್ಬೋದು. 800 ಆದಮೇಲೆ ಮಕ್ಕಳಾಗಲಿ, ಗಡಿಬಿಡಿ ಏನಿಲ್ಲ ಅಲ್ವಾ? ವೆರಿ ಇಂಪಾರ್ಟೆಂಟ್. ಲೈಫ್ ಕ್ಯಾನ್ ಚೇಂಜ್. ದಿಸ್ ವಿಲ್ ಚೇಂಜ್ ದ ಎಕನಾಮಿಕ್ಸ್, ಇಟ್ ವಿಲ್ ಚೇಂಜ್ ದ ಸೋಷಿಯಾಲಜಿ, ಇಟ್ ವಿಲ್ ಚೇಂಜ್ ದಿ ಹಿಸ್ಟ್ರಿ, ಇಟ್ ವಿಲ್ ಚೇಂಜ್ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಬಿಕಾಸ್ ಯು ಕ್ಯಾನ್ ಕಾಂಕರ್ ಡೆತ್. ಓಕೆ, ಅದು ಯಾಕಪ್ಪ ಅಂದರೆ ಒಂದು ಸೈಂಟಿಫಿಕ್ ರೀಸನ್ ಕೊಡ್ತೀನಿ ಹೆಂಗಾಗುತ್ತೆ ಅಂತ. ಭಾಳ ಇದೆ, ಬಟ್ ಐ ವಿಲ್ ಗಿವ್ ಯು ಜಸ್ಟ್ ಒನ್ ರೀಸನ್. ಈಗ ನಿಮ್ಮ ಶೂ ಲೇಸ್ ಇದೆ. ಶೂ ಲೇಸ್ ದಾರ ಇರಬೇಕು, ಕಟ್ಟಬೇಕು ಅಂದರೆ ದಾರ ಇರಬೇಕು. ಆ ದಾರ ಹಿಡ್ಕೊಳ್ಳೋಕ್ಕೆ ಸೈಡಿಗೆ ಪ್ಲಾಸ್ಟಿಕ್ ಕ್ಯಾಪ್ ಹಾಕಿರ್ತೀವಿ. ಸೊ ಅದಕ್ಕಿಂತ ಲೇಸ್ ಫಾರ್ಮಲ್ ಇರುತ್ತೆ. ಓಕೆ, ಸೊ ಅದನ್ನು ಹಾಕ್ತೀವಿ. ಯೂಸ್ ಮಾಡ್ತಾ ಆ ಪ್ಲಾಸ್ಟಿಕ್ ಮುರ್ಕೊಂಡು ಹೋಗುತ್ತೆ. ಅದು ಸಣ್ಣದು ವೀಕ್ ಆದಂಗೆ ಲೇಸ್ ನಮ್ಮದು ಅಗಲ ಹಾಕ್ಕೊಂಡು ಹೋಗುತ್ತೆ. ಒಂದು ದಿವಸ ಆ ಪ್ಲಾಸ್ಟಿಕ್ ಕ್ಯಾಪ್ ಮುರಿಯುತ್ತೆ, ಲೇಸ್ ಹಾಳಾಗುತ್ತೆ. ಆ್ಯಂಡ್ ದೆನ್ ವಿ ಗೋ ಆ್ಯಂಡ್ ಬೈ ಎ ನ್ಯೂ ಲೇಸ್.
ಅದೇ ಥರ ನಮ್ಮ DNA ಶೇಪ್ ನೀಡೋಕ್ಕೆ ಸೈಡಿಗೆ 2 ಕ್ಯಾಪ್ಸ್ ಇದೆ. ದೇ ಆರ್ ಕಾಲ್ಡ್ ಎಸ್ ಟಿಲೋಮಿಯರ್ಸ್. ಟಿಲೋಮಿಯರ್ಸ್ ಅಂದರೆ 2 ಕ್ಯಾಪ್ ಇದೆ. ದೇ ಹೋಲ್ಡ್ ದ DNA ಟುಗೆದರ್. And as we age, as we use, the telomere, which is a protein, gets oxidized and becomes shortened and shortened and it shortens. So we call it as the shortening of the DNA, which is a very important field of research. ಅದು ಶಾರ್ಟನ್ ಆಗಿ ಅದು ಶಾರ್ಟನ್ ಆದಾಗ ಇದು DNAದು ಶೇಪ್ ಚೇಂಜ್ ಆಗುತ್ತೆ. ಶೇಪ್ ಚೇಂಜ್ ಆದಾಗ ಆ ರಿಪ್ರೊಡ್ಯೂಸರ್ ಕೇಪಬಿಲಿಟಿ ಇದೆಯಲ್ಲ, ನಮ್ಮ ಬಾಡಿ ಸೆಲ್ಸ್ದು ರಿಪ್ರೊಡ್ಯೂಸು, ದಟ್ ಇನ್ಕ್ರೀಸಸ್, changes very much and it causes lot of mutations. ಅದು ಮಾಡಿದ್ದಕ್ಕೆ ನಮಗೆ ಪ್ರಾಪರ್ ರಿಪ್ರೊಡಕ್ಷನ್ ಆಗದೆ ಇರೋದ್ರಿಂದ ನಮಗೆ ವಯಸ್ಸಾಗುತ್ತೆ. Right? So now what scientists have done is they have identified the gene which controls the telomeres. Now by genetic engineering, you can make the telomeres live forever. And if the telomeres live forever, our age will never age and will not die. And they say in the next 4 years, ಇದು ಯಾವುದು ಸ್ಟೀವನ್ ಸ್ಪೀಲ್ಬರ್ಗ್ ಕಥೆ ಅಲ್ಲ, ಅಥವಾ H.G. Wells ಕಥೆ ಅಲ್ಲ, ಅಥವಾ ಯಾವುದು ಇದು ಪುರಾಣದ ಕಥೆ ಅಲ್ಲ. This is reality which is happening in science. This is a field which people are following, pursuing, and going for it. And I'm very sure that in the next 10-15 years, it's going to happen. In fact, Cordier would say that in the year 2029, they are going to give the first evidence to show that it happens. But now, lot of investment in lot of industry and laboratories, people are putting money into this research because it's a very, very big time research. ಈ ಥರ ಎಲ್ಲ ಆಗ್ತಾ ಇರಬೇಕಾದ್ರೆ, ಜಗತ್ತಲ್ಲಿ ಆಗ್ತಾ ಇರಬೇಕಾದ್ರೆ, what a beautiful future your children have, alva, unless somebody misuses it. Alli ee ಜ್ಞಾನ, beautiful knowledge, but if you don't have morality, if you don't have human values, ಇದೆಲ್ಲ ಇಲ್ಲ ಅಂದರೆ ಮಿಸ್ಯೂಸ್ ಎಷ್ಟು ಜನ ಮಾಡ್ಬೋದಲ್ವಾ? ಈಗ ಚಿಕ್ಕದೇ ನೋಡಿ. ಓಕೆ, ಸೊ ಅದಕ್ಕೆ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ನಾಟ್ ಟೀಚ್ ಚಿಲ್ಡ್ರನ್ ದಟ್ ಮನಿ ಈಸ್ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ಟೀಚ್ ದೆಮ್ ವ್ಯಾಲ್ಯೂಸ್ ಆರ್ ಇಂಪಾರ್ಟೆಂಟ್. ನಾಲೆಡ್ಜ್ ಬರಬೇಕು, ಅದ್ರ ಬಗ್ಗೆ ವ್ಯಾಲ್ಯೂಸ್ ಅಟ್ಯಾಚ್ ಮಾಡ್ಕೋಬೇಕು. ಐ ಥಿಂಕ್ ದ್ಯಾಟ್ ಈಸ್ ದ ಫ್ಯೂಚರ್. ಈಗ ನೋಡಿ, ಅನ್ಫಾರ್ಚುನೇಟ್ಲಿ ಬಿಗ್ ಸೈಂಟಿಸ್ಟ್ ಇನ್ ದ ಮ್ಯಾನ್ಹಟನ್ ಪ್ರಾಜೆಕ್ಟಲ್ಲಿ ನೀವು ನೋಡಿದ್ರೆ ಐನ್ಸ್ಟೈನ್, ನೀಲ್ಸ್ ಬೋರ್, ಇವರೆಲ್ಲ ದೊಡ್ಡ ದೊಡ್ಡ ಸೈಂಟಿಸ್ಟ್ ಸೇರಿ ನ್ಯೂಕ್ಲಿಯರ್ ಬಾಂಬ್ ಮಾಡಿದರು. ಅವ್ರಿಗೆ ಬುದ್ಧಿ ಎಲ್ಲಿ ಹೋಗಿತ್ತೋ ನನಗೆ ಗೊತ್ತಿಲ್ಲ. ರೈಟ್, ನ್ಯೂಕ್ಲಿಯರ್ ಬಾಂಬ್ ಮಾಡಿದರು. ಎಷ್ಟಿದ್ದಾವೆ ಈಗ ನ್ಯೂಕ್ಲಿಯರ್ ಬಾಂಬ್? ಯು ನೋ ದಟ್ ದೇರ್ ಆರ್ ಮೋರ್ ದೆನ್ 173 ವಾರ್ ಹೆಡ್ಸ್ ರೈಟ್ ನೌ ಇನ್ ದ ವರ್ಲ್ಡ್. ಓಕೆ, ಮೋರ್ ದೆನ್ 173. ಒಂದು ಬಾಂಬ್ ಹಾಕಿದರೆ ಜಗತ್ತಲ್ಲಿ ಎಲ್ಲ ಜೀವ ಸತ್ತೋಗುತ್ತೆ. 170 ಯಾಕೆ ಮಾಡಿದಾರೋ ಗೊತ್ತಿಲ್ಲ ಅಲ್ವಾ? ಯು ಡೋಂಟ್ ಹ್ಯಾವ್ ಎನಫ್, ಯು ವಿಲ್ ನಾಟ್ ಹ್ಯಾವ್ ಎನಫ್ ಟು ಕಿಲ್. ಈ ಥರ ಮನುಷ್ಯನ್ನೇ ತೆಗೆಯುವಂಥ ವಿಜ್ಞಾನ ಯಾರಿಗೆ ಬೇಕು ಅಲ್ವಾ? ಸೊ ವಿ ನೀಡ್ ಟು ಥಿಂಕ್ ಅಬೌಟ್ ದಿಸ್ ಈಸ್ ವಾಟ್ ಮೊರಾಲಿಟಿ ಒಬ್ಬರು ಕಲಿಸ್ಬೇಕಾಗಿದೆ. ಈಗ ಸಿ, ಸೈಂಟಿಸ್ಟ್ ಹ್ಯಾವ್ ಐಡೆಂಟಿಫೈಡ್ 2.2 ಬಿಲಿಯನ್ ಸ್ಟಾರ್ಸ್. 2.2 ಬಿಲಿಯನ್ ನಕ್ಷತ್ರ ಕಂಡಿದ್ದೀವಿ. ಅದು ಎಲ್ಲಾದ್ರದ್ದು ಅದ್ರದ್ದು ಲೈಫ್ ಹಿಸ್ಟ್ರಿ ಬರೆದಿಟ್ಟಿದ್ವಿ. ರೈಟ್, ವಿ ನೋ ವೇರ್ ದೇ ವಿಲ್ ಗೋ ಎಟ್ಸೆಟ್ರಾ. 2.2 ಬಿಲಿಯನ್ ಸ್ಟಾರ್ಸ್. ಔಟ್ ಆಫ್ ದ್ಯಾಟ್, ಥ್ಯಾಂಕ್ ಯು, ಇಲ್ಲಿ 5 minutes ಲೆಫ್ಟ್ ಅಂತ ಬರೆದಿದ್ದಾರೆ. ಐ ಫಿನಿಶ್. ಆದ್ರೆ ಏನು ಮಾಡಿದ್ರು, ನೀವು ಕರೆದು ತಪ್ಪು ಮಾಡಿಬಿಟ್ಟಿದ್ದೀರಾ. ಐ ಕಾಂಟ್ ಹೆಲ್ಪ್ ಇಟ್. ಹಿಂಗೆ ಅವನು ಭಾಷಣ ಮಾಡ್ತಾ ಇದ್ದಂತೆ, ಹೊಡಿತಾ ಇದ್ದ, ನಿಲ್ಲಿಸ್ತಾನೇ ಇಲ್ಲ. ಮೇಲಿಂದ ಅವನು ಒಂದು ಕೋಲ್ ಹಿಡ್ಕೊಂಡೇ ಬಂದುಬಿಟ್ಟಂತೆ. ಬಂದ ತಕ್ಷಣ ಅವ್ನು ಭಾಷಣದವ್ನು ಹೆದರಿ ಕೇಳಿದಂತೆ, ಏನಪ್ಪ ನಂಗೆ ಹೊಡೆಯೋಕ್ಕೆ ಬಂದಿದ್ಯಾ ಅಂತ ಕೇಳಿದಂತೆ. ಅದಕ್ಕೆ ಅವ್ನು ಹೇಳಿದಂತೆ, ಇಲ್ಲ ಸರ್, ನೀವು ಕಟೀರಿ, ನೀವು ಹೊಡಿತಾ ಇರ್ರಿ, ನಿಮ್ಮನ್ನು ಯಾರು ಕರ್ಕೊಂಬಿಟ್ಟಿದ್ದಾರೋ ಅವ್ರನ್ನ ಹುಡುಕ್ತಾ ಇದ್ದೀನಿ ಅಂತ ಹೇಳಿದಂತೆ. ಇಲ್ಲಿ ಕೂತಿದ್ದಾರೆ ನೋಡಿ, ಅವ್ರ ಮೇಲೆ ಆ್ಯಕ್ಷನ್ ತಗೋಬೋದು. ಇನ್ನೊಂದು 5 ನಿಮಿಷ ಐ ಫಿನಿಶ್. ಓಕೆ, ಥ್ಯಾಂಕ್ ಯು. So please understand, 2.2 billion stars, out of which we have found about 8,640 exoplanets. Planets andre which look similar to that of the Earth. Other satellites. So many things we have identified. But let me tell you, illi tanka we have not found a single place where there is water right now. Okay, we know ಚಂದ್ರ ಮೇಲೆ ಹೋದ್ವಿ, ನಿಯರ್ ಒಂದು ಪರ್ಟಿಕ್ಯುಲರ್ ಕ್ರೇಟರ್ ಅಲ್ಲಿ ನೀರು ಇತ್ತೇನೋ ಅಂತ ಹೇಳಿದ್ವಿ. ಚಂದ್ರಯಾನ 1 ಹೋಯಿತು, 2ನೇದು ಸಮಹೌ ಕ್ರ್ಯಾಶ್ ಆಗಿವಿ. ಟು ಗುಂಟ್ ಗೆಟ್ ದಿ ಇನ್ಫಾರ್ಮೇಷನ್. ಚಂದ್ರಯಾನ 3 ವೆಂಟ್ ವಿತ್ ಎ ಸ್ಪೆಕ್ಟ್ರೋಮೀಟರ್. ವಿ ಆರ್ ಸ್ಟಿಲ್ ವೇಟಿಂಗ್ ಫಾರ್ ದ ರಿಸಲ್ಟ್ಸ್. ಮಾರ್ಸ್ ಮಿಷನಿಗೆ ಅಮೆರಿಕ ಕಳಿಸಿದ್ರು. ಅವ್ರು ಹೇಳಿದರು 2.2 ಬಿಲಿಯನ್ ಇಯರ್ಸ್ ಹಿಂದೆ ಅಲ್ಲಿ ನೀರಿತ್ತೇನೋ, ದ ಟ್ರ್ಯಾಕ್ಸ್ ಆರ್ ಬಿಕಾಸ್ ಆಫ್ ದ್ಯಾಟ್ ಅಂತ ಹೇಳಿದ್ರು. ಎವ್ರಿಥಿಂಗ್. ಬಟ್ ಫ್ರೆಂಡ್ಸ್, ಲೆಟ್ ಮಿ ಟೆಲ್ ಯು, ದ ಬ್ಯೂಟಿಫುಲ್ ಅಮೌಂಟ್ ಆಫ್ ವಾಟರ್ ಈಸ್ ಇನ್ ಅವರ್ ಪ್ಲಾನೆಟ್ ಕಾಲ್ಡ್ ಎಸ್ ಅರ್ತ್. Laws, LAWS ಅಂತ ಹೇಳ್ತೀನಿ, law. A beautiful land we have. A beautiful land where I can grow food that I can eat, you can eat, the animals can eat and the plants can eat. Alva? L. A beautiful atmosphere, right amount of combination of oxygen and nitrogen. Okay, where I can breathe, you can breathe, animals can breathe, plants can breathe. W, water, a right beautiful amount of water which I can drink, you can drink, animals can drink, plants can drink. Okay, and S, laws, the right amount of sunlight. ನಮ್ಮ ಭೂಮಿ 10% ಹತ್ತಿರ ಇದ್ದಿದ್ರೆ, ಯಾವುದಕ್ಕೆ, ಸನ್ನಿಗೆ, ನಾವು ಎಲ್ಲ ಸುಟ್ಟೋಗ್ತಿದ್ವಿ.
10% ದೂರ ಇದ್ದಿದ್ರೆ ನಾವೆಲ್ಲ ಫ್ರೀಸ್ ಆಗ್ತಾ ಇದ್ವಿ. ಪರ್ಫೆಕ್ಟ್ ಇರೋದ್ರಿಂದ ಆಲ್ ದ LAWs ಕೂಡ ಬಂದಿರೋದ್ರಿಂದ ಇಲ್ಲಿ ಜೀವ ಅನ್ನೋದು ಹುಟ್ಕೊಂಡಿದೆ ಅಲ್ವಾ, ಯೂನಿಸೆಲ್ಯುಲರ್ ಆ್ಯನಿಮಲ್. ಆ ಯೂನಿಸೆಲ್ಯುಲರ್ ಆ್ಯನಿಮಲ್ ಬೆಳೆದು 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 ದೊಡ್ಡದು ಆಗಿ 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 97 ಲಕ್ಷ ಸ್ಪೀಸೀಸನ್ನು ಐಡೆಂಟಿಫೈ ಮಾಡಿದ್ದೀವಿ ಈಗ ನಾವು. 97 ಲಕ್ಷ ಸ್ಪೀಸೀಸ್ ಇವಾಲ್ವ್ ಆಗಿ ಆಗಿ ಎವಲ್ಯೂಷನಲ್ಲಿ ಆಗಿ ಆಗಿ ಓಕೆ ಬಂದು ಅದರಲ್ಲಿ ಹೈಯೆಸ್ಟ್ ಇವಾಲ್ವ್ಡ್ ಅಂದರೆ ನಾನು ನೀವೇ. ಇಮ್ಯಾಜಿನ್ ಮಾಡಿ, ನಾವು ಏನು ಮಾಡೋದು ಬೇಕಾಗಿಲ್ಲ ಜೀವನದಲ್ಲಿ, ನಾವು ಹುಟ್ಟಿರೋದೇ ಗ್ರೇಟೆಸ್ಟ್ ಥಿಂಗ್. 2.2 ಬಿಲಿಯನ್ ಸ್ಟಾರ್ಸ್, 97 ಲ್ಯಾಕ್ ಸ್ಪೀಸೀಸ್, ಅದರಲ್ಲೇ ಹೈಯೆಸ್ಟ್ ಅಂದರೆ ವಾಟ್ ಅ ವಂಡರ್ಫುಲ್ ಲೈಫ್ ವಿ ಹ್ಯಾವ್ ಅಲ್ವಾ. ವಿ ಆರ್ ಗ್ರೇಟ್ಫುಲ್ ಟು ಹ್ಯಾವಿಂಗ್ ದಿಸ್ ಲೈಫ್. ಬಟ್ ಇದನ್ನು ಯಾವ ಥರ ಯೂಸ್ ಮಾಡಬೇಕು? ನಾವು ವಿ ಹ್ಯಾವ್ ಟು ಬಿಹೇವ್ ಲೈಕ್ ಎ ಸಿವಿಲೈಸ್ಡ್ ಪರ್ಸನ್ ಅಲ್ವಾ. ಸಿವಿಲೈಸೇಷನಲ್ಲಿ ಹೈಯೆಸ್ಟ್ ಇರೋದ್ರಿಂದ ವಿ ಹ್ಯಾವ್ ಟು ಬಿಹೇವ್ ಲೈಕ್ ಸಿವಿಲೈಸ್ಡ್ ಪರ್ಸನ್ಸ್. ಅದು ಮಾಡಬೇಕು ಅಂದ್ರೆ ಏನು? ವಾಟ್ ಈಸ್ ಸಿವಿಲೈಸೇಷನ್ ಅಂತಂದರೆ ವಿ ಶುಡ್ ನಾಟ್ ಸ್ಪ್ರೆಡ್ ಹೇಟ್, ರೈಟ್? ಯಾವ ದ್ವೇಷ ಬೇಕಾಗಿಲ್ಲ. ಎಲ್ಲರೂ ವಿ ಆರ್ ಆಲ್ ಡಿಫ್ರೆಂಟ್. ನಮಗೆ ಜಾತಿ, ಧರ್ಮ, ದೇಶ ಅವು ಯಾವ ಶುಡ್ ನಾಟ್ ಮೇಕ್ ಎ ಡಿಫ್ರೆನ್ಸ್, ಬಿಕಾಸ್ ಇಲ್ಲೊಂದೇ ಈ ಥರ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಇರೋದು. ಆದ್ದರಿಂದ ವಿ ನೀಡ್ ಟು ಟೇಕ್ ಕೇರ್ ಆಫ್ ನಾಟ್ ಓನ್ಲಿ ದ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಬಟ್ ಆಲ್ಸೋ ದ ಎನ್ವಿರಾನ್ಮೆಂಟ್ ಅರೌಂಡ್ ಅಸ್. ನಾವು ನಮ್ಮ ಮಕ್ಕಳಿಗೆ, ನಮಗಂತೂ ಮಾಡೋಕ್ಕಾಗಿಲ್ಲ, ಓಕೆ, ನಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕು ಅಂತಂದರೆ ಈ ಪ್ರೀತಿ ಅಂದರೆ ಮತ್ತೆ ಆ ಬಸ್ ಸ್ಟ್ಯಾಂಡಲ್ಲಿ ಟಾಯ್ಲೆಟಲ್ಲಿ ಬರೋ ಐ ಲವ್ ಯು ಅದಲ್ಲ. ದಿ ಜೆನ್ಯೂನ್ ಪ್ರೀತಿ, ಜೆನ್ಯೂನ್ ಲವ್ ವೇರ್ ವಿ ಕೇರ್ ಫಾರ್ ಈಚ್ ಅದರ್, ವಿ ಸಪೋರ್ಟ್ ಈಚ್ ಅದರ್ ಇನ್ ದ ನೀಡ್. ದಟ್ ಮಾರಲ್ ಸಪೋರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಕಲಿಸ್ಬಿಟ್ರೆ, ಈಗಲಿಂದನೇ ಕಲಿಸ್ಬಿಟ್ರೆ, children will use the knowledge of what science and technology is giving in the future for some wonderful things of the future which can make this, all of us, to live in a better world. Okay, alva, will become, I think that's what we want, that's what knowledge is for. So knowledge irodu ಪ್ರೀತಿ ಹಂಚೋಕ್ಕೆ, ದ್ವೇಷ ಬೆಳೆಸೋಕ್ಕಲ್ಲ, right? So let's not hate anybody. We are all different, we accept what we are. So let's support each other and make this earth a beautiful place to stay, and our children as the people who are going to use technology to make the world a very beautiful place to stay. So let's all get together. I'm sure this institution which combines knowledge with spiritualism, which ಅಂದರೆ ಮುಗಿಸ್ರಿ ಅಂತ ಚಪ್ಪಳೇನೋ ಏನು ಗೊತ್ತಾಗಲಿಲ್ಲ, ಬಟ್ ಎನಿವೆ ಐ ಥಿಂಕ್ ಇಟ್ಸ್ ಟೈಮ್ ಫಾರ್ ಮೀ ಟು ಸ್ಟಾಪ್ ಹಿಯರ್. ಸೊ ಐ ಥಿಂಕ್ ದಿಸ್ ಸ್ಕೂಲ್, ಐ ಸಿ ದಟ್ integrated thing happening here. The integrated thing is the most important thing. So let's all work together, this school and the inspiration we take from this school, and make this a wonderful world of the future. Thank you very much. Thank you for your patience listening.